ಈ ಭೂಮಿ ಆನಂದ ಇವರಿಂದ ಈ ಬಾಳಲ್ಲಿ ಕಣ್ಣೀರು ಇವರಿಂದ ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು ಮಕ್ಕಳೇ ಇರದವರು ಮಕ್ಕಳು ಬೇಡ ಅಂತಾರೆ ಮಕ್ಕಳ ಹೆತ್ತವರು ಹೆತ್ತು ಸರ 5 ನಿಮಿಷ ಬಂದೇ ಇರ್ರಿ. ಛಾಯಾ ರಘುವೀರ 25,000 ರೂಪಾಯಿ ಅಮ್ಮನೇಶ್ವರಲ್ಲಿ ನಮೋ ಕಳಿಸಿದ್ದಾನೆ ಕಣೆ. ಆ ದುಡ್ಡು ತಗೋಬೇಕಾದ್ರೆ ಇದು ಅಮ್ಮನ ಸೈನ್ ಬೇಕೇ ಬೇಕು ಕಣೆ. ಏನೇ ಮಾಡೋದು ಈಗ? ಏನ್ ಮಾಡೋದು? ಮೊದ್ಲೇನ್ ಮಾಡ್ತಿದ್ವೋ ಇವಾಗ್ಲೂ ಅದನ್ನೇ ಮಾಡೋಣ. ಅದು ಹೋಗಿ ಇಸ್ಕೊಂಬನ್ನಿ ಹೋಗಿ. ಒಬ್ಬರ ಸುಖಕ್ಕೆ ಒಬ್ಬರು ನಾನು ನಿಮ್ಮಮ್ಮನ ಸೈನ್ ಹಾಕ್ತೀನಿ, ನೀವು ನಿಮ್ಮ ಅಪ್ಪನ ಸೈನ್ ಹಾಕಿ. ಇದನ್ನೆಲ್ಲ ಮುದಿಗುಬ್ಬಗಳಿಗೆ ಹೇಳ್ಬೇಡಿ, ತಗೊಳ್ಳಿ. ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ನೂರುಂಟು. ಕಬ್ಬಿನ ಹಾಲೆಂದು ವಿಷವ ಕುಡಿಸುವ ನೀಚರು ಎಲ್ಲುಂಟು. ನೀಚರು ಎಲ್ಲುಂಟು. ನೀಚರು ಎಲ್ಲುಂಟು. ನಿಜವಾಗ್ಲೂ ನಮ್ಮ ಅಮ್ಮನ ಸೈನೇ. ಏನ್ ಬೇಕಾದ್ರೆ ತಗೊಳ್ಳೆ. ಆಯ್ತು, ನೀನ್ ನನ್ನ ಸ್ವೀಟ್ ಡಾರ್ಲಿಂಗ್ ಅಲ್ವೇನೆ? ಗೊತ್ತಾಯ್ತು. 500 ರೂಪಾಯಿ ಬದಲಾಗಿ 100 ರೂಪಾಯಿ ಎತ್ತಿದ್ರಲ್ಲ, ಅವಾಗ್ಲೇ ಗೊತ್ತಾಯ್ತು ಸ್ವೀಟ್ ಡಾರ್ಲಿಂಗ್ ಅಂತ. ಪ್ರೇಮ ಬರಹ ಕೋಟಿ ತರಹ, ಪ್ರೇಮ ಬರಹ ಕೋಟಿ ತರಹ, ಬರೆದರೆ ಮುಗಿಯದ ಕಾವ್ಯವಿದು, ಸವಿದರೆ ಸವೆಯದ ಸಾರವಿದು, ಹಾಡಿದರೆ ಮರೆಯದ ಹಾಡು ಇದು ಪ್ರೇಮ ಬರಹ. ಪ್ರೇಮ ದಿನ ನೂತನವಿ ಪ್ರೇಮ, ಪ್ರತಿ ಜನುಮದಲು ಪ್ರತಿ ನಿಮಿಷದಲು ಜೊತೆ ಇರುವುದೇ ಪ್ರೇಮ, ದಿನ ನಗುವುದೇ ಪ್ರೇಮ. ಯಾರೋ ನೀನ್ಯಾರೋ, ಯಾರೋ ನಾನ್ಯಾರೋ,
ನೆನಪಿರುವುದೇ ಪ್ರೇಮ, ಹೆಸರುಳಿಯುವುದೇ ಪ್ರೇಮ. ಪ್ರೇಮ ಬರಹ ಕೋಟಿ ತರಹ, ಬರೆದರೆ ಮುಗಿಯದ ಕಾವ್ಯವಿದು, ಸವಿದರೆ ಸವೆಯದ ಸಾರವಿದು, ಹಾಡಿದರೆ ಮರೆಯದ ಹಾಡು ಇದು. ನಾನೇ ನೀನಾದೆ, ನೀನೇ ನಾನಾದೆ, ಬೇರಾಗೋ ಸುಳ್ಳುಗಳ ಪ್ರೇಮದ ಬಾಣವು ಓಡಿಸಿದೆ. ಪ್ರೀತಿ ಮಾಡಿದವರು ಯಾವುದೇ ನಶೆಯ ಬಲೆಗೆ ಸಿಗಲು, ಪ್ರೇಮ ಬಲು ನಶೆಮಯವೇ ಪ್ರೇಮ. ಪ್ರತಿ ಘಳಿಗೆಯಲು ಕಣ ಕಣಗಳಲು ಬಲ ಕೊಡುವುದೇ ಪ್ರೇಮ, ಸುಖ ಕೊಡುವುದೇ ಪ್ರೇಮ. ಪ್ರೇಮ ಬರಹ ಕೋಟಿ ತರಹ, ಬರೆದರೆ ಮುಗಿಯದ ಕಾವ್ಯವಿದು, ಸವಿದರೆ ಸವೆಯದ ಸಾರವಿದು, ಹಾಡಿದರೆ ಮರೆಯದ ಹಾಡು ಇದು. ನಾನು ಎಲ್ಲೂ ಓಡೋದಲ್ಲ, ಯಾವಾಗಲೂ ಕೈ ಬಂದಿರ್ತೀರಾ. ಸ್ವಲ್ಪ ಈ ಕಡೆ ಬರ್ತೀಯಪ್ಪ. ದಿಲೀಪ, ಪೋಸ್ಟ್ ಅವ್ರ ಮನೆ ಕಡೆ ಬಂದಿದ್ರಲ್ಲ, ರಘುವೀರ್ ವಿಚಾರ ಏನಾದ್ರೂ ಗೊತ್ತಾಯ್ತೇನಪ್ಪ? ಅಮ್ಮ ಅಮ್ಮ, ರಘುವೀರ್ ನುಚ್ಚು ಇನ್ನು ಬಿಟ್ಟಿಲ್ವಮ್ಮ? ಅವ್ನು ಯಾವ ಕೆರೆಯಲ್ಲಿ ಯಾವ ಬಾಮಿಲ್ ಬಿಸತ್ನೋ, ಇನ್ನೆಲ್ಲಿ ಬರ್ತಾನಮ್ಮ ರಘು? ಅದೇನಾಯ್ತು ಅಂತ ಹೇಳ್ಬಾರ್ದೇನಪ್ಪ? ಅದೇನಾಯ್ತು ಅಂತ ಹೇಳಮ್ಮ, ಹೇಳು. ಏನಂತ ಹೇಳಿಪ್ಪ? ನನ್ನ ಕರ್ಮದ ಕಥೆನ ನನ್ನ ಗಂಡ ದಿನ ಕುಡ್ಕೊಂಡು ಬಂದು ಹೊಡೆದು ಬಡ್ದು ಪ್ರತಿದಿನ ಚಿತ್ರ ಹಿಂಸೆ ಕೊಡ್ತಾನೆ. ಅವ್ನು ಕುಡಿಯೋ ಚಟಕ್ಕೋಸ್ಕರ ಮನೇಲಿರೋ ವಸ್ತುಗಳು ಸಹಿತ ಮಾರ್ಕೊಂಡಿದ್ದಾನೆ. ಮೈ ಮೇಲಿರೋ ಒಡವೆ ಎಲ್ಲ ಮಾರ್ಕೊಂಡಿದ್ದಾಯ್ತು. ಪ್ರತಿದಿನ ಬಂದು ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ಚಿನ್ನ ಇಸ್ಕೊಬಾ, ಒಡವೆ ಇಸ್ಕೊಬಾ, ಹಣ ಇಸ್ಕೊಬಾ ಅಂತ ಟಾರ್ಚರ್ ಕೊಡ್ತಾನೆ.
ಮಗುವನ್ನು ಪ್ರೀತಿಯಿಂದ ನೋಡ್ಕೊಳ್ಳಲ್ಲ. ನೋಡು, ಅದೆಲ್ಲ ನಂಗೆ ಗೊತ್ತಿಲ್ಲ. ಅಣ್ಣ ನೀನಾದ್ರೂ ಸರಿ, ಅಪ್ಪ ನೀವಾದ್ರೂ ಸರಿ, ಬಂದು ನನ್ನ ಗಂಡಗೆ ಬುದ್ಧಿ ಹೇಳೋವರೆಗೂ ನಾನು ಈ ಮನೆಯಿಂದ ಹೋಗಲ್ಲ ಅಂದ್ರೆ ಹೋಗಲ್ಲ ಅಂದ್ರೆ ಅದಕ್ಕೆ ನಾನ್ ಬಿಡ್ಬೇಕಲ್ಲ. ಕೊಟ್ಟೆನ್ನು ಕುಲುಕೋರ್ಗೆ ಅನ್ನೋ ಹಾಗೆ ನಿಮ್ಮಣ್ಣ ಈಗಾಗಲೇ ನಿನ್ನ ಮದುವೆ ಮಾಡಿ ಈ ಮನೆಯೆಲ್ಲನ ಹಾಳು ಮಾಡ್ತಿದ್ದಾರೆ. ಇಷ್ಟಾದ್ಮೇಲೂ ಈ ಮನೆ ಹೊತ್ತು ತುಳಿತೀನಿ ಅಂದ್ರೆ ಅದಕ್ಕೆ ನಾನು ಆಸ್ಪದ ಮಾಡ್ಕೊಡಲ್ಲ. ಏನ್ ಮಾತಾಡ್ತಿದ್ದೀರಾ ಅದಕ್ಕೆ? ಒಂದ್ ಹೆಣ್ಣು ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ ತಕ್ಷಣ ಅವ್ರನ್ನ ಕರಳಿನ ಸಂಬಂಧನೇ ಕೊನೆ ಆಗ್ಬಿಡುತ್ತಾ? ಮತ್ತೆ ಆ ಹೆಣ್ಣು ಅವ್ರಿಗೆ ಬರೋದಕ್ಕೆ ಆಸ್ಪತ್ರೆ ಇಲ್ವಾ ಅದಕ್ಕೆ? ಸಕಿಲ, ನಾವೇ ನಿನ್ನ ಮಧು ಕರೀಲಿಲ್ಲ, ಮುಂಜಿ ಕರೀಲಿಲ್ಲ. ಕರಿಯದೆ ಬರುವವಳು ತವ್ರ ಮನ್ಗೆ ನನ್ನ ತಂಗಿ ಅಂತ ಹೇಳ್ಕೊಳ್ತು. ನನಗೆ ನಾಚಿಕೆ ಆಗುತ್ತೆ. ಹಾಗಾದ್ರೆ ನನ್ನ ಗಂಡ ನನಗೆ ಹೊಡೆದು ಚಿತ್ರಹಿಂಸೆ ಯಾಕೆ ಏನು ಅಂತ ವಿಚಾರಿಸೋದಕ್ಕಾಗ್ಲಿ ಅವನಿಗೆ ಬುದ್ಧಿ ಹೇಳೋದಕ್ಕಾಗ್ಲಿ ನೀವ್ಯಾರು ಬರೋದಿಲ್ವಾ? ಸಕಿಲ, ನಿನ್ ಗಂಡ ಏನು ಎಳ ಮಗುವಲ್ಲ. ಅವನು ತಿದ್ದಿ ಬಿದ್ದಿ ಬುದ್ಧಿ ಹೇಳೋಕೆ ನಿನ್ ಬದುಕ್ನ ನೀನೇ ಸರಿ ಮಾಡ್ಕೋಬೇಕು. ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ದಿಲೀಪ, ಹಾಗನ್ಬೇಡ ಕಣಪ್ಪ. ನೋಡು, ನೀನು ಆಫೀಸ್ಗೆ 2 ದಿವಸ ರಜಾ ಹಾಕಿ ಅವಳ ಗಂಡನಿಗೆ ಹೋಗಿ ಬುದ್ಧಿವಾದ ಹೇಳಿ ಸನ್ಮಾರ್ಗಕ್ಕೆ ತಗೊಂಡ್ ಬಾರೋ. ನಿನಗೆ ಪುಣ್ಯನಾದ್ರೂ ಬರುತ್ತೆಪ್ಪ. ಏನು ಬೇಕಾಗಿಲ್ಲ, ಅವ್ರಿಗೆ ರಜೆ ಗಿಜೆ ಏನು ಸಿಗಲ್ಲ. ಏನ್ರಿ, ಹೌದು ಅಲ್ವಾ? ಹೇಳಿ ಹೇಳಿ. ನೀನೇನೆ ಮುಖ ನೋಡ್ಕೊಂಡಿದ್ಯಾ? ಮಾನ ಮರ್ಯಾದೆ ಇಲ್ದೇನೆ ನಡಿಯೇ. ಜಯ, ನಿನ್ನ ಗಂಡ ಬುದ್ಧಿವಂತ ವಿದ್ಯಾವಂತ ಅಂತ ಹೇಳ್ಬಿಟ್ಟು ಈ ಪರಿಸ್ಥಿತಿ ನಿನಗೂ ಬಂದು ಒದಗಿದ್ದರೆ ನೀನು ಏನು ಮಾಡುತ್ತಿದ್ದೆ ಎಂಬುದನ್ನು ಮೊದಲು ಹೇಳು. ನಾನೇನ್ ಮಾಡ್ತಿದ್ದೆ ಅಂದ್ರೆ ಗಂಡನ್ಗೆ ತಿದ್ದಿ ಬುದ್ಧಿ ಇದೆಯ ಒಂದು ವೇಳೆ ಇದೆಯ ಇಲಾಸದಿಂದ ನಿನ್ನ ಗಂಡ ನಿನ್ನ ಬುದ್ಧಿವಾದವನ್ನು ತಿರಸ್ಕರಿಸಿದರೆ ಆಗ ನೀನು ತವರೂರಿಗೆ ಹೋಗುತ್ತಿರಲಿಲ್ವೇ ನೀನು? ಅಯ್ಯೋ, ತವ್ರೂರ್ಗ ನಿನ್ ಮಗಳ ತರ 3 ಬಿಟ್ಟು ತವ್ರ ಮನೆಗೆ ಓಡೋಡ್ ಬರ್ತಿರ್ಲಿಲ್ಲ. ನನ್ ಗಂಡ ಏನಾದ್ರು ನನ್ನ ಬುದ್ಧಿವಾದ ತಿರಸ್ಕಾರ ಮಾಡಿದ್ರೆ ಅಲ್ಲೇ ಏನಾದ್ರು ಕೆರೆನೋ ಬಾವಿನೋ ಬಿದ್ದು ಸಾಯ್ತಿದ್ದೆ. ಈ ಗಯ್ಯಾಳಿ ತರ ಓಡೋಡ್ ಬರ್ತಿರ್ಲಿಲ್ಲ. ಈಗ್ಲಾರು ಅರ್ಥ ಆಯ್ತಾ? ಈಗ್ಲಾರು ಅರ್ಥ ಆಯ್ತಾ ನಿಜವಾದ ಗತಿ ಯಾರು ಅಂತ? ನಿನ್ನಂತ ಬಂಡೆಗೆಟ್ಟೆನ್ನ ನನ್ನ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೂ ನನಗೆ ನಾಚಿಕೆ ಆಗುತ್ತೆ. ಅರ್ಥ ಆಯ್ತು ಅಣ್ಣ, ಅರ್ಥ ಆಯ್ತು. ನೀವ್ಯಾರು ಕರೀದೆ ತವ್ರ ಮನೆಗೆ ಬಂದು ನಾನು ದೊಡ್ಡ ಅಪರಾಧನೆ ಮಾಡಿದೆ ಅಂತ ತುಂಬಾ ಚೆನ್ನಾಗಿ ಅರ್ಥ ಆಗೋಯ್ತು ಕಣೋ. ಅಣ್ಣ, ವಾಪಸ್ ನನ್ನ ಗಂಡನ ಮನೆಗೆ ಹೋಗೋ ಶಕ್ತಿನೇ ನನ್ನಲ್ಲಿಲ್ಲ. ಊಟ ಮಾಡಿ 3 ದಿನ ಆಗಿದೆ. ಈ ಮನೆ ಮಹಾಲಕ್ಷ್ಮಿ ನಮ್ಮ ಅತ್ತಿಗೆ ಕೈಯಿಂದ ಒಂದೇ ಇಡಿಯನ್ನ ಮನೆ ಬಾಗಿಲಲ್ಲಿ ನಾಯಿ ತರ ಕೂತ್ಕೊಂಡು ತಿನ್ಕೊಂಡು ಹೊಟ್ಟಕ್ಕೆ ತಿನ್ಕೊಂಡು ದಯವಿಟ್ಟು ದಯವಿಟ್ಟು ಅನ್ನ ಗಂಡನನ್ನ ಬಿಟ್ಟು ಓಡ್ ಬಂದವಳಿಗೆ ಒಂದ್ ತುತ್ತು ಊಟ ಅಲ್ಲ, ಒಂದ್ ಅಗಳ ಅನ್ನನ ಕೊಟ್ಟಲ್ಲ. ಲೇ, ಅದ್ಯಾವ ಮಿಂಡನನ್ನ ನಂಬ್ಕೊಂಡು ಓಡ್ ಬಂದಿದೀಯೋನೋ ನಿನ್ನಂತವಳಿಗೆ, ಅದು ನಿನ್ನಂತವಳಿಗೆ ನಿನ್ನಂತ ಜಾರ ಪುಣ್ಯಕ್ಕೆ ಈ ಮನೆಯಲ್ಲಿ ಒಂದ್ ಅಗಳ ಅನ್ನನ ಕೊಡಲ್ಲ. ಮರ್ಯಾದೆಯಿಂದ ಇಲ್ಲ ಹೊರಟೋಗು.
ಬಿದ್ದು ಪ್ರಾಣ ಬಿಡ್ಬೇಕಾಗಿತ್ತು. ಎಲ್ಲಿ ನನ್ನ ಎತ್ ಕರುಳು ನನ್ನಿಂದ ಕೊರಗ್ತಾ ಇರುತ್ತೋ ಅಂತ ಅಲ್ಲಿಂದ ಇಲ್ಲಿಗೆ ಓಡೋಡ್ ಬಂದೆ ನೋಡು. ಅದೇ ನಾನು ಮಾಡಿದ ತಪ್ಪು ಅಮ್ಮ, ಅದೇ ನಾನು ಮಾಡಿದ ಪಾಪಿ ಮಗಳು. ಇನ್ನೊಂದ್ಸರಿ ನೀನು ಈ ಮನೆ ಹೊಸ ಮೆಟ್ಟಿದ್ದಾದ್ರೆ ನೀನೇ ನಿನ್ನ ಕೈಯಾರ ನನ್ನನ್ನ ಸಾಯಿಸ್ಬಿಡಮ್ಮ, ಸಾಯಿಸ್ಬಿಡು. ಏನತ್ತ ದೃಷ್ಟಿ ಮಗಳು, ಅನ್ಕೊಂಡಿದ್ದಾದ್ರೂ ನೆರವೇರ್ಲಿ ಅಂತ ಕಡೆದಾಗಿ ಆಶೀರ್ವಾದ ಮಾಡಿ ಕಳ್ಸಮ್ಮ. ಬರದು ಬರಬಾರದು ನನ್ನ ಹೆಣ್ಣು ತವರಿಗೆ, ಬರಬಾರದು ಬಾರದು ಬರಬಾರದು. ತೊತ್ತು ಅನ್ನ ಕೊಡಲಾರದ ನಾವು ನಾವೇನಂತ ಆಶೀರ್ವಾದ ಮಾಡಲಮ್ಮ. ಹೋಗಮ್ಮ, ದೇವರಾಗಿ ಬಾಳುವಂತ ಕೊಟ್ಟಿದ್ದಾನೆ. ಬರದು ಬರಬಾರದು ನೊಂದ ಹೆಣ್ಣು ತವರಿಗೆ, ಬರಬಾರದು ಬರಬಾರದು ಬರಬಾರದು. ಒಡಲಲ್ಲಿ ಹುಟ್ಟಿದ ಮಗಳು ಇಡೀ ಅನ್ನ ಮನೆ ಬಾಗಿಲಿಗೆ ಬಂದು ಕೇಳಿದರು ಕೊಡಲಾರದ ಇನ್ನು ನಾನು ಬದುಕಬೇಕೆ? ತಗೊಂಡ್ ಬರ್ತೀನಿ. ಇಲ್ಲೋ ರೇಣುಕಾ, ಇಲ್ಲೋ. ಯಾಕ್ರಿ ನನ್ನ ಮಗಳಿಗೆ ಇಡೀ ಅನ್ನ ಹಾಕದ ನಾವು ಆ ಮನೆಯ ನೀರ ತೆಗೆದುಕೊಂಡು ಬರಬೇಡ, ಬೇರೆ ಕಡೆಯಿಂದ ತೆಗೆದುಕೊಂಡು ಬಾ. ತಗೊಂಡ್ ಬರ್ತೀನಿ ಅಂದ್ರೆ ಬೇಗ ತಗೊಂಡ್ ಬರ್ತೀನಿ. ನೀವು ಸ್ವಲ್ಪ ಸಮಾಧಾನವಾಗಿರಿ, ಬೇಗ ತಗೊಂಡ್ ಬರ್ತೀನಿ. ಬೇಗ ಬರ್ತೀನಿ.
ಇರಲಾಗದ ನಾವು ಬದುಕಿದ ಫಲ ನಾನು ಸಾಯಲೇಬೇಕು. ಸಾಯ್ಬೇಕು ಅದೇ ಸತ್ಯ ರೇಣುಕ. ಇದೇ ನನ್ನ ಸಾವಿಗೆ ಇದೇ ಯೋಗ್ಯವಾದ ವೇಳೆ. ಮಗಳಿಗಾಗಿ ಇಡೀ ಅನ್ನ ಹಾಕದ ಕಟಕನೆಂದು ಈ ಜಗತ್ತಿನ ಜನರೆಲ್ಲ ನನ್ನನ್ನು ನಿಂದಿಸುತ್ತಿರಬಹುದು. ಆದರೆ ನಾನು ಈಗ ಸಾಯಲೇಬೇಕು. ಆನಂದ ಇವರಿಂದ ಈ ಬಾಳಲ್ಲಿ ಕಣ್ಣೀರು ಇವರಿಂದ ಮಕ್ಕಳು ಬೇಕು ಅಂತಾರೆ, ಮಕ್ಕಳು ಇರದವರು ಅಂತಾರೆ, ಮಕ್ಕಳ ಹೆತ್ತವರು ಈ ಭೂಮಿಲಿ ಆನಂದ ಇವರಿಂದ ಈ ಬಾಳಲ್ಲಿ ಕಣ್ಣೀರು ಇವರಿಂದ. ನನ್ನನ್ನು ಕ್ಷಮಿಸಿ ಬಿಡು ರೇಣುಕ. ನಿನ್ನನ್ನು ಒಂಟಿಯಾಗಿ ಬಿಟ್ಟು ಹೋಯ್ತಾ ಇದ್ದೀನಿ ರೇಣುಕ. ನಿನ್ನ ಈ ಗುರುದೇವತೆಗೆ ನನ್ನ ಕೊನೆ ನಮಸ್ಕಾರಗಳು. ಎಲ್ಲಿದ್ದೀರಾ? ನೀರು ತಗೊಂಡ್ ಬರ್. ಮಗಳಿಗೆ ತುತ್ತು ಅನ್ನ ಕೊಡಲಾಗಲಿಲ್ಲ ಎಂಬ ನೋವು ನನ್ನ ತುಂಬ ಕಾಡ್ಕಾಯ್ತು ರೇಣುಕ. ಸ್ವಾಭಿಮಾನ ಬಿಟ್ಟು ಮಗನ ಹನಗಿನಲ್ಲಿ ಬದುಕುವುದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಅದಕ್ಕಾಗಿ ನಿನ್ನ ಒಂಟಿ ಮಾಡಿ ನನ್ನ ಪಾಡಿಗೆ ನಾನು ದೂರ
ಈ ನಿನ್ನ ಪಾಪ ಗಂಡನ್ನ ಕ್ಷಮಿಸ್ಬಿಡು ರೇಣುಕಾ, ಕ್ಷಮಿಸ್ಬಿಡು. ಅವನು ಬದುಕಿದನೋ ಸತ್ತಿದನೋ ಒಂದೂ ಗೊತ್ತಿಲ್ಲ. ಇರೋ ಒಬ್ಳು ಮಗಳು, ಅವಳಾದ್ರೂ ಚೆನ್ನಾಗಿದ್ದಾಳೆ, ಗಂಡನ ಮನೇಲಿ ನೆಮ್ಮದಿಯಾಗಿದ್ದಾಳೆ ಅನ್ಕೊಂಡಿದ್ದೆ. ಅಯ್ಯೋ ಅಮ್ಮ, ನನ್ ಗಂಡ ಹೊಡಿತಾನೆ, ನನ್ ಗಂಡ ಬಡಿತಾನೆ. ಯಾರಾದ್ರೂ ಬಂದ್ ಬುದ್ಧಿ ಹೇಳಿ. ಊಟ ಮಾಡಕ್ಕೂ ಒಂದು ತನ್ನ ಇಲ್ಲಮ್ಮ, ಅನ್ನ ಕೊಡಿ ಅಂತ ಬದುಕಿ ಹೇಳಿದ್ರು. ಈ ಪಾಪಿ ಕೈಯಿಂದ ಒಂದು ಧಾನ್ಯ ಕೊಡಕ್ಕೂ ಅಯ್ಯೋ ದೇವ್ರೆ, ಆ ಮಕ್ಳಿಲ್ವಲ್ಲಪ್ಪ ಅಂತ ಕಂಡು ದೇವ್ರಗಳಿಗೆ ಕಂಡು ಕಲಗಳಿಗೆಲ್ಲ ಕೈ ಮುಗಿದು ಮಕ್ಳು ಕೊಡು ಅಂತ ಕೇಳಿದ್ಕೆ ಮುತ್ತಿನಂತ 3 ಮಕ್ಳು ಕೊಟ್ಬಿಟ್ಟೆ. ಆದ್ರಿಂದ ಬರೀ ದುಃಖನೇ ಆಯ್ತು ವಿನ ಸುಖ ಅಂತೂ ನೀನ್ ಕೊಳ್ಳಿಲ್ವಲ್ಲ ದೇವ್ರೆ. ಇನ್ನೂ ಸಾಕಾಗ್ಲಿಲ್ವಾ? ಇನ್ನೂ ನೋಡ್ತಾನೆ ಕೂತಿದ್ಯಲ್ಲ, ಇನ್ನು ಅದೆಷ್ಟು ಕಷ್ಟ ಕೊಡ್ಬೇಕು ಅಂತ ಇದೆಯಾ? ಬೆಳಿಗ್ಗೆ ತಾನೆ ಪಕ್ಕದ ಮನೆ ಪಂಕಜಕ್ಕವರು ಸತ್ಯನಾರಾಯಣ ಪೂಜೆ ಇದೆ ಅಮ್ಮ, ಬಾ ಕುಂಕುಮ ತಗೊಂಡು ಹೋಗು ಅಂತ ಕರೆದ್ರಿ. ಕುಂಕುಮ ತಗೊಂಡು ಹಣೆ ತುಂಬಾ ಇಟ್ಕೊಂಡು ಬಂದಿಲ್ರಿ. ಆ ಮುತ್ತೈದೆ ಭಾಗ್ಯನೇ ನನ್ನಿಂದ ಕಿತ್ಕೊಂಡು ಹೊರಟೋಗ್ಬಿಟ್ರಲ್ರಿ. ಇನ್ನಿವಳಗನೆಯಲ್ಲಿ ಸಿಂಧೂರವಿಲ್ಲ, ಇನ್ನಿವಳ ಕೊರಳಲ್ಲಿ ಮಾಂಗಲ್ಯವಿಲ್ಲ, ಇನ್ನಿವಳ ಕೈಯಲ್ಲಿ ಸೌಭಾಗ್ಯನಾದ ಬಳೆಗಳಿಲ್ಲ. ಇನ್ನೆಂದು ಇವಳು ಮುತ್ತೈದೆಯಲ್ಲ, ಮುತ್ತೈದೆಯಲ್ಲ, ಮುತ್ತೈದೆಯಲ್ಲ,
ಇನ್ನಿವಳ ಮುಡಿಯಲ್ಲಿ ಪುಷ್ಪವಿಲ್ಲ. ಆ, 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 ನನಗೋಸ್ಕರ ನೀವು ನನಗೋಸ್ಕರ ರೇಣುಕ ಇದನ್ನ ಬಿಟ್ಬಿಟ್ಟು ಹೋಗಿದ್ದೀನಿ. ಇದನ್ನಾರು ನೋಡ್ಕೊಂಡು ಮನೇಲಿ ಬಿದ್ದೀರಿ ಅಂತ ಬಿಟ್ಬಿಟ್ಟು ಹೋಗಿದ್ದೀರಿ ಅಲ್ಲಿ. ಅಯ್ಯೋ ಇಷ್ಟೊಂದೆಲ್ಲ ಭಯ ಭಕ್ತಿ ಬೇಡ. ಸೀರೆ ಉಟ್ಕೊಂಡು ರೆಡಿ ಆಗೋ ಸ್ವಾಮಿಗಳು ಬರೋ ಹೊತ್ತಾಯ್ತು ಅಂತಂದ್ರೆ ಇನ್ನು ಪ್ಯಾಂಟ್ ಶರ್ಟ್ ಅಲ್ಲೇ ನಿಂತಿದ್ಯಲ್ಲ, ಯಾವಾಗ ಉಟ್ಕೊಳ್ಳೋದು ನೀನು? ನಾನಾಕಮಿ ಉಟ್ಕೊಂಡೆ ಸೀರೆಯಾ? ಇನ್ಯಾರಿಗೆ ಉಡ್ಸಿಯೇ? ನೀನೇ ತಾನೇ ಉಟ್ಕೋಬೇಕು. ಅವತ್ತು ಸ್ವಾಮಿಗಳು ಏನ್ ಹೇಳಿದಾರೆ ಹೇಳು? ಗಂಡಸ್ರೀರ ಮನೇಲಿ ನಮ್ದು ಮಂತ್ರ ನಡೆಯಕ್ಕಿದೆ, ಎಲ್ಲ ಮಲಿಕೊಂಡ್ಬಿಡೋದೆ ಅಂತ ಹೇಳಿಲ್ವಾ? ಅದಕ್ಕೆ ಸೀರೆ ಉಟ್ಕೊಂಡು ನಮ್ಮ ಅಕ್ಕನ ತರ ತಯಾರಾಗುತ್ತಾಗ ಬಾಯ್ಲಿ. ಇದು ಯಾರ್ದಲ್ಲ? ನಿಮ್ಮ ಅವ್ವಂದೇನ್ಲ ಸೀರೆ? ನಮ್ಮ ಹೆಂಗ್ಸ್ರದು. ನಿಮ್ ಹೆಂಗ್ಸ್ರದೆ? ಬಾಯ್ಲಿ ಉಟ್ಕತ್ತಾಗ. ನಾನು ಉಡಕ್ ಬರೋದಿಲ್ಲ. ಉಡಕ್ಕೆ ನಿನಗೆ ಅದು ಮಾತ್ರ ಬರಲ್ಲ ಅನ್ಕೊಂಡಿದ್ದೆ, ಇದು ಬರಲ್ವಾ? ನನ್ ಕರ್ಮ. ಬಾ ಆಯ್ತು, ಎತ್ತು ಅಂಗಿಯ ಮ್ಯಾಕೆ. ಏ ಎತ್ತು ಮರಿಯ ನಾಚಿಕೆ. ನಾನ್ ನಿನ್ ಹೆಂಡ್ರುಕಲ್ಲ. ನೀನ್ ಈಗ ಉಟ್ಕೊಂಡ್ರೇನೆ ಸ್ವಾಮಿಗಳು ಪೂಜೆ ಮಾಡಕ್ ಆಗೋದು. ಅವ್ರಿಗೆ ಬುದ್ಧಿ ಹೆಂಗ್ ಕಲಿಸ್ತೀಯ ನೀನು? ಮತ್ತಿದು ಇತ್ತಗಿದು ಸಲ್ಟ್ ಎತ್ತು ಮ್ಯಾಕೆ. ಅಯ್ಯೋ ಎತ್ತು, ನೀನೇನ್ ಡಿಸ್ಕೋಸ್ ಅಂತೀಯ? ಅವ್ರು ನೋಡ್ಕೊಬಿಡ್ತಾರೆ. ಎತ್ತು ಮ್ಯಾಕೆ. ಏನ್ ಸಾಕಿಲ್ಲ ಅಂದ್ರೆ ಹೊಟ್ಟೆ ಚೆನ್ನಾಗ್ ಸಾಕಿದ್ಯಾಕಲ್ಲ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದ ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ, ನಾನು ಒಬ್ಬ ಸಿಪಾಯಿ, ನಾನು ಒಬ್ಬ ಸಿಪಾಯಿ. ಎಲ್ಲಿ ಬಾಯ್ಲಿ, ಮುಂದೆ ಬಾಯ್ಲಿ. ಹಿರಿಯಾ ಎಲ್ಲ ನಿಮ್ಗೆ ಕಾಣ್ತಾ ಇಲ್ಲ? ನಿನ್ನೆ ರಾತ್ರಿ ಪಕ್ಕದಲ್ಲಿ ಮಲಗ್ದಾಗಿತ್ತು. ಅದೇ ನಿಮ್ಮ ಅವ್ವ ಕಟ್ಟಿರೋ ಹುಡುಗ. ಓ ಬೇಡ ಬಿಡು, ಆಮೇಲೆ ಅದ್ ಬೇರೆ ಗ್ರಾಚಾರ. ಆಮೇಲೆ ಹಂಗೇರ ಹಂಗೇರ ಹಂಗೇರ. ಜೋರ ಮಾತಾಡು. ನಿಜ ಹೇಳನೆ ಲೋ ಹಿರಿಯಾ, ನಿಮ್ಮವ್ವ ನಿನ್ನ ಗಂಡ ಗಡಿಯೋದಕ್ಕಿಂತ ಹೆಣ್ಣಾಗ ಅಡ್ದು ಬಿಟ್ಟಿದ್ರೆ ಇಡೀ ಅಣ್ಸಾಲೆ ಗಂಡೆಗ್ಲಿಗೆಲ್ಲ ಒಳ್ಳೆ ಹಬ್ಬ ಆಗೋಯ್ತಿದೆ ಕಲ. ಸರಿ ಹೆಣ್ತರ ನಡಿ, ನೋಡವ ಹೆಂಗ್ ನಡೀತಿ ಅಂತ. ನಡಿ. ಅದು ಎಂಟರ ನಡೆದಿದ್ದ ಕುಂಡಿಲ್ ಕೂರ ಆದವ್ರು ನಡ್ದಂಗ್ ನಡ್ದಪ್ಪ. ಹೆಣ್ಣು ಅಂದ್ರೆ ನಯ ನಾಜುಕು ಇರ್ಬೇಕು. ನೋಡು ಈ ಕಡೆ ನೋಡ್ಕೋ ಸರಿಯಾಗಿ. ಬಳ್ಳಿ ಹೆಂಗೆ ಬಳುಕುತ್ತ ಬಾ, ಬಳ್ಳಿ ಹೆಂಗೆ ಬಳುಕುತ್ತ ಬಾ. ಹೆಂಗೆ ಬಿದ್ದೋದ್ರೆ ಸೌಂಡ್.
ಬೇಡ ಬಿಡು, ನೀನು ಗಂಡ್ಸಲ್ವ ಅಂತ ನನಗೆ ಅನುಮಾನ ಬಂದ್ಬಿಡ್ತದೆ. ಸ್ವಾಮಿಗಳು ಬತ್ತರೀಗ ಬಂದ ತಕ್ಷಣ ಶುರು ಹಚ್ಕೊಬಿಡ್ಬೇಡ ಆಯ್ತಾ? ಸ್ವಾಮಿಗಳು ಹೊಸತ್ತು ಕೂತ್ಕೊಂಡು ಸುಧಾರಿಸ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಶುರು ಹಚ್ಕೊಳ್ಳೋಣ. ಅದೇ ಹಬ್ಬನ ನಿನಗೆ ಒನ್ಕೆ ಬೇಕಾ ಪರ್ಕೆ ಬೇಕಾ? ಒನ್ಕೆ ಹಿಂದ್ಗಡೆಯಿಂದ ಹಾಕಿದ್ರೆ ಮುಂದ್ಗಡೆಯಿಂದ ಕಳ್ಕೊಂಡ್ಬಿಡ್ಬೇಕು ಹಂಗ. ಆಮೇಲೆ ಇನ್ನೊಂದು ಹೇಳದ್ ಮರ್ತ್ಬಿಟ್ಟಿದೆ, ಮರ್ಸ್ವಾಮಿಗಳು ಅವರಲ್ಲ ಸಾನೆ ಬರ್ಗೆಟ್ಬಿಟ್ಟವನೆ. ಅವನ್ ಮಾಡೋದಿಲ್ಲ, ಅವ್ವ ನೀ ಸೇರ್ಕೊಂಡು ನಿನಗೆ ಮಾಡ್ಬಿಟ್ಟನು. ಯಾಕಂದ್ರೆ ಹೆಂಗಿದ್ರು ಸೀರೆ ಉಟ್ಕೊಂಡಿದ್ಯೆ, ಬಿಡಬಾರ್ದ ಜಾಗದಲ್ಲೆಲ್ಲ ಕೈಗೆ ಬಿಟ್ಬಿಟ್ಟನು. ಹೂಸಾರಕ್ಕಪ್ಪ ನಿನ್ ಸಾಮಾನು ನೀನು ಹುಷಾರ ಮಾಡಿ. ಎಷ್ಟೊತ್ತಿಂದ ಕಾಯ್ತಾ ಇದೀನಿ ಗೊತ್ತಾ? ಇವ್ರಿಗೆಲ್ಲ ಕಣ್ ತಪ್ಸಿ ಬರ್ಬೇಕಾರೆ ಪೂರಾ ಕಷ್ಟ ಆಗೋಯ್ತು ಚಿನ್ನ. 5 ಗಂಟೆ ಆದ್ರೂ ಸೌರದ್ ಬಿಟ್ಟಿಲ್ಲ ಇದು. ಮಾಡು ಎಲ್ಲ ರೆಡಿ ಆಗಿದ್ದ? ಓ ಎಲ್ಲಾನು ರೆಡಿ ಆಗೈತೆ, ನೀವು ಕುಂತ್ಕೊಂಡ ತಕ್ಷಣ ಬಡ್ಸೋದಕ್ ಶುರು ಮಾಡ್ತಾ ಇರೋದಯ್ಯ. ಮಾಡು ಪೂಜೆಗಿಂತ ಮೊದ್ಲೇ ಪೂಜೆ ಮೊದ್ಲೇ ಲಿಂಗ ಪೂಜೆ ಯಾವಸ್ತಿಯನ್ನು ಮಾಡು. ಅಯ್ಯಯ್ಯೋ ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಶುರು ಹಚ್ಕೊಳ್ಳೋರಂತೆ. ನಮ್ಮ ಹುಡುಗಿ ಕಾಣಿಸ್ತಾ ಇಲ್ಲ ಅಪ್ಪರೇ, ನಮ್ಮ ಹುಡುಗಿ ಕಾಣಿಸ್ತಾ ಇಲ್ಲ. ಯಾಕೋ ನಮ್ ದೊಡ್ಡ ಹುಡುಗಿ ಕಾಣಿಸ್ತಾರೋ ಅಪ್ಪರೇ? ಮಾಡು ಇತ್ತ ಬನ್ನಿ. ಅದೇ ಅಷ್ಟು ದೂರ ಹೋಗಿದ್ದೀರಿ? ಯಾಕೆ ನಿಮ್ಮ ಅಕ್ಕ ಕಾಣ್ತಾ ಇಲ್ವಲ್ಲ? ಓ ಸ್ವಾಮಿಗಳಿಗೆ ತಡ್ಕೊಳಕಾಯ್ತಾ ಇಲ್ವೇನೋ? ಯಾಕೆ ಅವನಿಗೆ ಹೊಟ್ಟೆ ಕಿಚ್ಚು, ಅವನ್ ಮಾಡ್ಕೋತಾರೆ ನಾ ಮಾಡ್ಕೋದಿಲ್ಲ ಅಂತ. ಓ ಹಂಗೆ. ನಮ್ಮ ಅಕ್ಕ ತಾನೇ, ಇರಿ ಕರಿತೀನಿ. ಅಕ್ಕ ಅಕ್ಕ, ಸ್ವಾಮಿಗಳು ಕರೀತಾ ಇದಾರೆ, ಚಾವಟಿ ತಗೋಬೇಕ. ಏ ಅದ್ ನಮ್ಮನೆ ಶಾಸ್ತ್ರ, ಸುಮ್ನಿರಿ, ನೀವ್ಯಾಕಂಗ್ ಬೆಚ್ ಬಿದ್ದರಿ. ಏನೋ ನಮ್ ಚಾವಂಟಿ ಅಂದ್ರೆ ಏನೋ ತಿಳ್ಕೊಬಿಡಿ. ಏನಿಲ್ಲ ಏನಿಲ್ಲ, ಚಾವಟಿ ಅಂದ್ರೆ ಪಾಯಸನ ನಮ್ ಕಡೆ ಹಂಗಂತಾರೆ. ಕೋಸಂಬರಿ ಪಾಯಸ ಅದೇ ಬಹಳ ಚೆನ್ನಾಗಿದೆ. ಬಾ ಬಾ ಬಾ, ಕೊಡು ಕೊಡು. ಅಲ್ಲಿ ಕೊಡು ಫಸ್ಟು. ಇರ್ಲಿ ಈಸ್ಕಳಿ, ಅದ್ ಹೆಂಗೆ ಇದ್ರೆ ನಿಮ್ದೇ ಐಟಮ್ ತಾನೆ, ಈಸ್ಕಳಿ ಮೊದ್ಲು. ಇಲ್ಲ ಇಲ್ಲ, ನಮ್ಮ ಐಟಮ್ ನೀವು ನೋಡ್ಬಿಟ್ಟೇನೋ ಅಮ್ಕಾಕ್ ಬಿಡುವ ಅಂತ. ಏನಂದನು ಮಾಡು? ಏನಿಲ್ಲ ಏನಿಲ್ಲ, ನೀವು ತಗೊಳ್ಳಿ ನೀವು ತಗೊಳ್ಳಿ. ಆಹಾ ಏನೋ ಸಿದ್ಧ, ಚೆನ್ನಾಗಿದೆ ಚೆನ್ನಾಗಿದೆ ಕೋಶಂಬರಿ ಪಾಯಸ. ಗುರುವೇ
ಚಂದಾಗಿದೆ ಚಂದಾಗಿದೆ ಪಾಯಸ. ಏನ್ಲ ಸಿದ್ಧ ನೆಕ್ತೆ ಇದ್ರೆ ಇನ್ನೂ ನೆಕ್ ಮನ್ಸ್ತದ. ಏನ ಗುರು? ಪಾಯಸನ ಕಲ ಕೊಯ್ಸಂಪರಿ ಪಾಯಸ ಬಹಳ ಚೆನ್ನಾಗಿದೆ. ಸರಿ ಈಗೇನು ಸ್ವಾಮಿಗಳೇ ನಿಮ್ದೇ ಐಟಮ್ ಕೆಚ್ಚಿ ಬಿಸಾಕಿ. ನೋಡುಮ ನೋಡುಮ. ಆಹಾ ಮಾಡು. ಅಯ್ಯೋ ಮಾಡು. ಮನೆ ಒಳಗೆ ಇದ್ದಾಳಲ್ವಾ ಹಂಗಾಗಿದೆ ಅಷ್ಟೇ. ಸುರು ಹಚ್ಕೊಳ್ಳಿ ಬೇಗ. ಆಹಾ ಎಷ್ಟು ತಾಳು. ಏನ್ಲ ಕೆಡ್ತು ಕಣ್ರಿ ಕೆಲಸ. ಏನ್ ಕೆಲ್ಸ? ಯಾಕೋ ಮೊಕ್ಕದ ಕೈ ಓದಿಟ್ಕೆ ಕರೆಂಟ್ ಹೊಡೆದಂಗ್ ಯಾಕೇನಾಯ್ತು? ಚುಚ್ಚಂಗ್ ಬೇರೆ ಆಯ್ತು. ನೋಡು ನಿನ್ ಮಕ್ಕೆ ಕೈ ಹಾಕಿದ್ಯಾ ಇನ್ನೆಲ್ಲಾದ್ರೂ ಹಾಕಿದ್ಯಾ ಅಂತ. ಆಗಿದ್ಯೋ ಒಂದ್ಸತಿ ಹೋಗಪ್ಪ. ನಮ್ ಯಾಕೆ ಅಡ್ಡಿ ಮಾಡ್ತಾ ಇದೆಯಾ ಬಂದು? ಓ ಏನು ಮಸ್ತಿ ಮಾಡು ಜಂಗಿ ಕುಸ್ತಿ. ಮಸ್ತಿ ಮಾಡು ಜಂಗಿ ಕುಸ್ತಿ ಚಂದಮ್ಮ. ಮಸ್ತಿ ಮಾಡು ಜಂಗಿ ಕುಸ್ತಿ. ಒಂದು ಪಟ್ಟಾಕ್ತೀನಿ ಹೇಗಿದೆ ನೋಡ್ತೀಯ. ಮಣ್ಣು ಮುಕ್ಕಿಸ್ತೀನಿ ಸವಾಲು ಮಾಡ್ತೀಯ. ತಿನ್ 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 ಲಡ್ಡು ತಿನ್ 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 ಲಡ್ಡು ತಿನ್ 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 ಲಡ್ಡು ತಿನ್ 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 ಲಡ್ಡು ತಿನ್ ಲಡ್ಡು ತಿನ್ ಲಡ್ಡು ತಿನ್ ಲಡ್ಡು ತಿನ್ ಲಡ್ಡು ತಿಂದು ಹೊಡೆಯ ಸೆಟ್ಟು. ಮಾಮ ಮಸ್ತಿ ಮಾಡು ಜಂಗಿ ಕುಸ್ತಿ ಚಂದಮ್ಮ. ಮಸ್ತಿ ಮಾಡು ಜಂಗಿ ಕುಸ್ತಿ. ಹಾಕ್ತೀನಿ ಹೇಗಿದೆ ನೋಡ್ತೀಯ. ಮಣ್ಣು ಮುಕ್ಕಿಸ್ತೀನಿ ಸವಾಲು ಮಾಡ್ತೀಯ. ಬಾದಾಮಿ ಬೀ ಅದೇನೋ ಕಾಣೆ ಅವ ಇನ್ ತಲೆನೇ ಕೈ ಒಳಗ್ ಬಂದ್ಬಿಡ್ತಾ ಏನೋ. ಓ ಇವ್ ತಲೆನೂ ಒರಿಜಿನಲ್ ಅಲ್ಲ ಎಲ್ಲ ಹಿರಿಯಾ. ನಾನ್ ಬಗ್ಗಿಸ್ಕೊತೀನಿ ಹಿಂದ್ಗಡೆಯಿಂದ ಹಾಕು ಹೇಳ್ತೀನಿ. ತಪ್ಪಿಸ್ಕೊಬಿಟ್ರಲ್ಲ ಹಿರಿಯಾ. ಇವತ್ತು ಎಲ್ಲೋ ಅಯ್ಯೋ ಅದು ಎಲ್ಲಿಗೆ ಹಾಕತ್ತಿದ್ದಾವ? ಏ ತಲೆಗೆ ಹಾಕತ್ತಿದ್ದಾವ. ಬಾಬಾ ಇವತ್ತು ಎಲ್ಲೋದ್ರು ಅವನನ್ನ ಮಾತ್ರ ಬಿಡ್ಬಾರ್ದು. ಇವತ್ತು ಸರಿಯಾಗಿ ಅದ ಕಾಯಿಸ್ಬಿಡವ ಅಂತ. ಸರಿಯಾಗಿ ಮಾಡ್ದ ಕಡಿಮೆ ಸ್ವಾಮೀಜಿಗೊಳಗ ಕಳ್ಳಬಡ್ಡಿ ಮಕ್ಕಳು ಸರಿಯಾಗಿ ಕೊಟ್ಟೆ ಕಮ್ಮಿ ಇನ್ನೊಂದಿನ ಬಾಳ ಹಿಂಗೆ ಸರಿ ಮಾಡ್ಬಿಟ್ಟಮೆ.
ಆ ಮರ್ಸ್ವಾಮಿಗೆ ಇನ್ನೂ ಸ್ವಲ್ಪ ಹೊತ್ತು ಹಾಕ್ಬೇಕಾಯ್ತು. ಏನ್ ಸುಸು ಎಂತ ಮೆಳ್ಳು ಸೋತು ಹೆಂಗೆ ಗೊತ್ತಾವ ಅಲ್ಲು ಬಿಡೋದು, ಎಮ್ಮೆ ಕಾರ ಅಲ್ಲು ಬಿಟ್ಟ ಕಣಮೆ ಹಂಗೆ ಬಿಡ್ತಿದ್ದವ್ರು. ವಾ ಸಕಿಲವ ಅಲ್ವಾ ಇದು? ಇದ್ಯಾಕೆ ಮಗ ಒಂದೇ ಬರ್ತದೆ? ಕಣಮೆ ಸಕಿಲವನ ಅವ್ವ ಇದ್ಯಾಕವ್ವ ಒಬ್ಳೆ ಬರ್ತಾ ಇದೀಯಾ? ನಿಮ್ಮ ಅಪ್ಪ ಅಣ್ಣ ಯಾರನ್ನ ಕರ್ಕೊಂಡ್ ಬರ್ಲಿಲ್ವಾ? ನಮ್ಮಪ್ಪ ಅಂತಿರಲ್ಲ ನಾನು ಪಾಲಕ್ ಸತ್ತೋದ್ರು ಕಣವ. ಇನ್ಯಾಕೆ ಜೀವನ ಅಂತ ನಾನು ನನ್ನ ಜೀವನನ ಕೊನೆಗಳಿಸ್ಕೋಬೇಕು ಅಂತ ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಸಹಾಯ ಮಾತು ಯಾಕೆ ಆಡ್ತೀಯವ? ನೋಡು ನೀನ್ ಅಪ್ಪ ಅಮ್ಮ ಬರ್ದೇ ಇದ್ರೆ ನಡಿ, ನೀನ್ ಗಂಡನ್ಗೆ ನನ್ ಗಂಡನ್ಗೆ ಹೇಳಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಡಿ ಹೋಗವ ನಿಮ್ಮ ಅಟ್ಟಿತಕ್ಕೆ. ಎಲ್ಲಿಗೆ ಅಂತ ಹೋಯ್ತೀಯವ? ಮನೆ ಹತ್ರ ಹೋದೆ, ನನ್ನ ಗಂಡ ಕುಡ್ಕೊಂಡು ಇಸ್ಬಿಟ್ಟಾಡ್ತಾ ಯಾರ್ಯಾರ ಜೊತೆನೋ ಜಗಳ ಮಾಡ್ಕೊಂಡ ಅಂತ ಪೊಲೀಸ್ ಅವ್ರು ಹೇಳ್ಕೊಂಡು ಹೋಗೋರಂತೆ. 6 ತಿಂಗಳು ವರ್ಷ ಆದ್ರೂ ಆಗ್ಬೋದು ಅಂತ ಮನೆ ಓನರು ಬೀಗ ಹಾಕೊಂಡಿದ್ದಾರೆ. ಕಳಿಸ್ಬಿಟ್ರು ಕಣವ. ಇನ್ಯಾರಿಗೋಸ್ಕರ ಬದುಕ್ಬೇಕು? ಪದೇ ಪದೇ ಸಾಯೋ ಮಾತಾಡ್ತಾ ನೋಡವ, ನಿನಗೆ ಅಪ್ಪ ಅವ್ವ ಇಲ್ದೇ ಇದ್ರೆ ಏನಾಯ್ತು, ಗಂಡ ಇಲ್ದೇ ಇದ್ರೆ ಏನಾಯ್ತು? ಬಾ ನಾವಿದೀವಿ, ನೀನು ನಮ್ಮ ಮನೆಗ್ ಬಂದ್ಬಿಡವ. ನಿನ್ನ ರಾಣಿ ತರ ಜೋಪಾನ ಮಾಡ್ತೀವಿ. ಸರಿ ಕಣವ, ನೀ ಬಂದ್ಬಿಡವ ನಮ್ಮ ಮನೆ. ನೀ ಕೈ ತೆಗಿ ಆಯ್ತು. ನೀವ್ ಯಾರೋ ಏನೋ ಈ ಜನ್ಮದಲ್ಲಿ ತಾಯಿ ತಂದೆ ತೋರಿಸೋ ಪ್ರೀತಿ ವಾತ್ಸಲ್ಯನ ತೋರಿಸ್ತಿದ್ದೀರಾ ನೋಡಿ. ನಿಮಗ್ ಸುಮ್ಮನೆ ತೊಂದರೆ ಕೊಡೋದಕ್ಕೆ ನನಗಿಷ್ಟ ಇಲ್ಲ, ಬೇಡ. ನೋಡವ, ಇಷ್ಟೊಂದು ಹೇಳ್ತಾ ಇದೀವಿ, ನೀನೇನಾದ್ರೂ ನಮ್ಮ ಮನೆಗೆ ಬರ್ಲಿಲ್ಲ ಅಂದ್ರೆ ನಿನಗೆ ನನ್ನ ಗಂಡನ ಮೇಲೆ ಆಣೆ. ಅಂದ್ರೆ ಮಗ ಬರ್ಲಿಲ್ಲ ಅಂದ್ರೆ ನಾ ಸತ್ತೋಯ್ತೀನಲ್ಲ ಅಂತ. ಹೋಗು, ನೀವು ಹೋಗು. ಸರಿ, ನಾನು ನಿಮ್ಮ ಜೊತೆ ಬರ್ತೀನಿ. ಆದ್ರೆ ನನ್ನೊಂದು ವಿಚಾರ ಇದೆ, ಅದಕ್ಕೆ ನೀವು ಒಪ್ಕೊಂಡ್ರೆ ಮಾತ್ರ ಬರೋದು. ಅಯ್ಯೋ, ನೀನ್ ನಮ್ಮ ಮನೆಗೆ ಬರ್ತೀನಿ ಅನ್ನೋದೇ ನಮ್ಗೆ ದೊಡ್ಡ ಭಾಗ್ಯ. ಅಂತದಲ್ಲಿ ನೀನ್ ಹೇಳ್ದಂಗೆಲ್ಲ ಕೇಳ್ತೀವಿ. ಏನಿದೆ ಕೇಳ್ತೀವಲ್ವಾ? ಹೇಳವ ಅದೇನು. ನೋಡಿ, ನೀವೇನು ಕೆಲಸ ಮಾಡ್ತೀರೋ ಆ ಕೆಲಸ ನನ್ಗೆ ಹೇಳ್ಕೊಡಿ. ಮನೇಲಿ ಖಾಲಿ ಕೂತ್ಕೊಂಡು ನಿಮ್ಗೆ ಹೊರೆಯಾಗಿರೋದಕ್ಕಿಂತ ನೀವು ಮಾಡೋ ಕೆಲಸನ ನಾನು ಮಾಡ್ಕೊಂಡು ನನ್ನ ಹೊಟ್ಟೆಗೆ ಊಟನ ನಾನು ಹೊಂದ್ಕಿಸ್ಕೊತೀನಿ. ಬೇಡ ಮಗಳ, ಬೇಡ. ನಾ ಮಾಡೋ ಕೆಲಸವನ ನೀ ಮಾಡಿ ಕೈಯಲ್ಲೂ ಮುಟ್ಟ ಮಾಡ್ದ ಕಣವ. ಅಂತದ್ರಲ್ಲಿ ನಾ ಮಾಡೋ ಕೆಲಸನ ನೀ ಮಾಡ್ತೀಯೇನೋ? ನೋಡಿ, ಬೇಡ ಕಣವ, ಬೇಡ. ಮನೇಲಿ ಉಣ್ಕ ತಿನ್ಕೊಂಡು ತಿರ್ಗಾಡ್ಕ ಇರವ, ಬೇಡ. ಅಷ್ಟೇ ಸಾಕಣವ. ನೀವೇನಾದ್ರೂ ನನ್ನ ಕೆಲಸ ಹೇಳ್ಕೊಳ್ದೆ ಬಿಟ್ಟಿ ಕೂಳ್ತೀನೋ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಬರಲ್ಲ. ನೀವು ನಿಜವಾಗ್ಲೂ ಆ ಕೆಲಸ ಹೇಳ್ಕೊಟ್ರೆ ನಾನು ನಿಮ್ಗೆ ಹೊರೆ ಆಗದೆ ನಾನು ಊಟನ ನಾನು ಹೊಂದಿಸ್ಕೋತೀನಿ. ಹಂಗಾದ್ರೆ ಮಾತ್ರ ಬರ್ತೀನಿ, ಇಲ್ಲಾಂದ್ರೆ ಬರಲ್ಲ. ಆಯ್ತಿರವ, ಅದ್ಯಾಕೆ ಸಿಡಾರ್ ಪಡಾರ್ ಅಂತೀಯೇ? ಹಿರಿಯ, ನಮಗೇನ್ ಬೇಕಾಗಿರೋದು? ಈ ಮಗ ನಮ್ಮ ಮನೇಲಿ ಇರತ್ತಾನೆ ಬೇಕಾಗಿರೋದು. ಅದಕ್ಕೆ ಹೆಂಗ್ ಇಷ್ಟ ಬರ್ತದೆ ಹಂಗ ಇರ್ಲಿ ಬಿಡು. ನಮ್ ಕೆಲ್ಸನೇ ಕಲ್ಸ್ಕೊಟ್ರಾಯ್ತು. ಆಯ್ತವ, ನಿಂಗೆ ಹೆಂಗ್ ಇಷ್ಟ ಬರ್ತದೆ ಹಂಗೆ ಇರುವಂತೆ. ನಡಿ, ಉಂಡು ಎಷ್ಟ್ ದಿನ ಆಗೈತೋ ಏನೋ, ಉಣ್ಣಕ್ಕಿರ್ತೀನಿ, ಉಣ್ಣುವಂತೆ ಬೋವ. ಹಾಯ್ ರಘು, ಹೇಗ್ ನಡೀತಿದೆ ನಿಮ್ ಬಿಸ್ನೆಸ್? ನಿಮ್ಮ ಸಹಕಾರದಿಂದ ಮಳೆಯಾಕ ಬಂದಿತಲ್ಲ, ಬತ್ತಾದ ಒಳಗೆ ಯಾಕೋ ಮುತ್ತಿನ ಅರಳೈತಲ್ಲ. ಹುಡುಗಿ ಹುಡುಗಿ ಮಲೆನಾಡ ಹುಡುಗಿ, ನಿಮ್ಮ ಎಲ್ಲ ರಂಗಾಯ್ತು ಯಾಕೆ ಬೆಳಗಿ? ಹುಡುಗಿ ಹುಡುಗಿ ಮಲೆನಾಡ ಹುಡುಗಿ, ನಿಮ್ಮ ಎಲ್ಲ ರಂಗಾಯ್ತು ಯಾಕೆ ಬೆಳಗಿ? ನೀನು ಸೀರೆ ನಡುವಲ್ಲಿ ನಿಂತಿಲ್ಲ, ನಾ ಕೊಟ್ಟ ಮಲ್ಲಿಗೆ ಮುಡಿಯಲ್ಲಿ ಕುಂತಿಲ್ಲ, ಯಾಕೆ ಹಿಂಗಾಯ್ತು ಹೇಳೆ ಹುಡುಗಿ? ಅರೆ ಹುಡುಗ ಹುಡುಗ ಮೈಸೂರ ಹುಡುಗ, ನನ್ನ ಎಲ್ಲ ರಂಗಾಯ್ತು ಯಾಕೆ ಹುಡುಗ? ಹುಡುಗ ಹುಡುಗ ಮೈಸೂರ ಹುಡುಗ, ನನ್ನ ಎಲ್ಲ ರಂಗಾಯ್ತು ಯಾಕೆ ಹುಡುಗ? ನಾನು
ಮೀಸೆ ಮ್ಯಾಲೈತೆ ನೂರಾರು ಆಸೆ. ಹೇ 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 ಕಣ್ಣೋಡ್ರೆ ತಿಳಿಯಲ್ವ ಒಳ ಮನ್ಸಿನ ಭಾಷೆ. ಹೇ 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 ಪಾಂಗಾನ ಕುಡಿದ್ರೂನು ಬಾಯಾಕೆ ಯಾಕೆ? ಹೈ 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 ಮಜ್ಜಿಗೆ ಮಗಳಿದ್ರು ನನ್ನ ನೋಡ್ತಿ ಯಾಕೆ? ಹೇ 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 ಪಾನಕಕ್ಕೆ ಬೆಲ್ಲ ಕಮ್ಮಿ ಮಜ್ಜಿಗೆಗೆ ಉಪ್ಪು ಕಮ್ಮಿ. ಪಾನಕಕ್ಕೆ ಬೆಲ್ಲ ಕಮ್ಮಿ ಮಜ್ಜಿಗೆಗೆ ಉಪ್ಪು ಕಮ್ಮಿ. ಪ್ರೀತಿಲಿ ನೀನಿಲ್ದಿದ್ರೆ ರುಚಿನೇ ಇಲ್ಲ ಕಣ್ಣಮ್ಮೆ. ಹೇ ಹೇ ಹಾ ಹಾ ಹುಡುಗಿ ಹುಡುಗಿ ಮಲೆನಾಡ ಹುಡುಗಿ ನಿಮ್ಮ ಎಲ್ಲ ರಂಗಾಯ್ತು ಯಾಕೆ ಬೆಳಗ್ಗೆ ಹುಡುಗಿ. ಹೇ 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 ಮುಂಬಾರ ಹೆಚ್ಚಾಗಿ ಬಿಗಿದಂತೆ ರವಿಕೆ. ಹೈ 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 ಬಲ್ಬಿಟ್ಟು ಬಿಸಿಯಾಗಿ ಹೇಳೈತೆ ಬಯಕೆ. ಹೈ 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 ಬಯಕೆಗೆ ಬೇಕಂತೆ ಹುಳಿ ಮಾವಿನಕಾಯಿ. ಹೇ 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 ಮದ್ದೇನೆ ಮುಗ್ದಿಲ್ಲ ತೆಗಿಬೇಡ ಬಾಯಿ. ಹೇ 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 ಮದ್ವೆಗೆ ಮಂತ್ರ ಇಲ್ಲ, ಸ್ವಾಮ್ಯಕ್ಕೆ ಸುಂಕ ಇಲ್ಲ. ಮದ್ವೆಗೆ ಮಂತ್ರ ಇಲ್ಲ, ಸ್ವಾಮ್ಯಕ್ಕೆ ಸುಂಕ ಇಲ್ಲ. ಪ್ರೀತಿಲಿ ನೀನಿದ್ದಿದ್ರೆ ರುಚಿನೇ ಇಲ್ಲ ಕಣಯ್ಯ. ಯಯ್ಯ ಯಯ್ಯಯ್ಯ ಯಯ್ಯಯ್ಯಯ್ಯ. ಹುಡುಗ ಹುಡುಗ ಮೈಸೂರ ಹುಡುಗ ನನ್ ಮೈಯೆಲ್ಲ ರಂಗಾಯ್ತು ಯಾಕೆ ಹುಡುಗ. ಹುಡುಗ ಹುಡುಗ ಮೈಸೂರ ಹುಡುಗ ನನ್ ಮೈಯೆಲ್ಲ ರಂಗಾಯ್ತು ಯಾಕೆ ಹುಡುಗ. ನೀನುಟ್ಟ ಸೀರೆ ನಡುವಲ್ಲಿ ನಿಂತಿಲ್ಲ. ನಾ ಕೊಟ್ಟ ಮಲ್ಲಿಗೆ ಮುಡಿಯಲ್ಲಿ ಕುಂತಿಲ್ಲ. ಯಾಕೆ ಹಿಂಗಾಯ್ತು ಹೇಳೆ ಹುಡುಗಿ. ಹುಡುಗಿ 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 ಹುಟ್ಟು ನೀವು ಸಿಗ್ಲೇ ಇಲ್ಲ. ಇವತ್ತು ನನ್ನ ಅದೃಷ್ಟ ನೀವು ಸಿಕ್ಕಿರೋದು. ರಘು, ಎಷ್ಟು ಸಲ ಹೇಳಿದೀನಿ ನಾನು ನಿಮ್ಗೆ ಮೇಡಮ್ ಮೇಡಮ್ ಅಂತ ಕರಿಬೇಡಿ ಅಂತ. ಮಧು ಅಂತ ಕರೆದ್ರೆ ಸಾಕು. ನನಗೆ ನಿಮ್ಮ ಕಡೆಯಿಂದ ತುಂಬಾ ಉಪಕಾರ ಆಗಿದೆ. ನಿಮ್ಮನ್ನ ನಾನು ಮೇಡಮ್ ಅಂತ ಕರೆದಿದ್ದೆ ನನಗೆ ಸಮಾಧಾನ. ನಾನೇನಂತ ಮಹಾ ಹೆಲ್ಪ್ ಮಾಡಿದ್ದೀನಿ ನಿಮ್ಗೆ. ಮನುಷ್ಯರಾಗಿ ಹುಟ್ಟಿದ್ಮೇಲೆ ಹೆಲ್ಪ್ ಮಾಡೋದು ಮನುಷ್ಯನ ಧರ್ಮ ಅಲ್ವಾ? ಸತ್ತು ಹೋಗ್ಬೇಕು ಅಂತ ಹೋಗಿದ್ದವನ್ನ ಹೊಸದಾಗಿ ಮರುಜೀವ ಕೊಟ್ಟು ನನಗೆ ಜೀವನ ಕೊಟ್ಟಿದ್ದೀರಾ. ಅದ್ರಲ್ಲಿ ತಪ್ಪೇನು ಬಿಡಿ ಮೇಡಮ್. ನಾನು ಸಹಾಯ ಮಾಡಿದ್ದು ನಿಜ, ಆದ್ರೆ ನೀವು ಜೀವನದಲ್ಲಿ ಕಷ್ಟಪಟ್ಟು ದುಡ್ದು ಮುಂದೆ ಬಂದಿದ್ದೀರ. ಇದರಲ್ಲಿ ನನ್ನ ಪಾತ್ರ ಏನಿಲ್ಲ. ನೀವೇನು ಹೇಳಿ ಮೇಡಮ್, ನೀವು ಅವತ್ತು ಆ ರೀತಿ ಮನಸ್ಸು ಮಾಡಿಲ್ಲಾದ್ರೆ ನಾನು ಉಳ್ಕೊಳ್ತಿರ್ಲಿಲ್ಲ, ಮತ್ತೆ ನಿಮಗೆ ಸಿಗ್ತಾನೂ ಇರಲಿಲ್ಲ. ಅಂದಾಗೆ ನಾನು ಇವಾಗಲೇ ಊರಿಗೆ ಹೋಗ್ತಾ ಇದ್ದೀನಿ. ನನ್ನ ತಂದೆ ತಾಯಿನ ಭೇಟಿ ಮಾಡೋಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ನಿಮ್ಗೆ ವಿಷಯ ತಿಳಿಸಿ ಹೋಗೋಣ ಅಂತ ಬಂದೆ ಮೇಡಮ್. ಏನ್ ತಮಾಷೆ ಮಾಡ್ತಾ ಇದ್ದೀರಾ ರಘು? ಇಲ್ಲ ಮೇಡಮ್, ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಸಡನ್ ಆಗಿ ಊರಿಗೆ ಹೋಗ್ತೀನಿ ಅಂದ್ರೆ ನನ್ಗೆ ಯಾಕೋ ಆಶ್ಚರ್ಯ ಆಗ್ತಾ ಇದೆ. ಯಾವುದೋ ಒಂದು ವಿಷಯಗಳಲ್ಲಿ ನಡೆದಂತ ವಿಚಾರಕ್ಕೆ ನಾನು ಸುಮ್ಮನೆ ಇರೋಕ್ಕಾಗಲ್ಲ ಮೇಡಮ್. ನನಗೋಸ್ಕರ ನನ್ನ ತಂದೆ ತಾಯಿಗಳು ತುಂಬಾ ಶ್ರಮಪಟ್ಟು ನನ್ನ ವಿದ್ಯಾಭ್ಯಾಸಕ್ಕೋಸ್ಕರ ನನ್ನ ತಂದೆ ನನ್ನ ತಾಯಿಯ ತಾಳಿನ ಕೊಡಿಸಿ ಇವತ್ತು ನನ್ನನ್ನು ಈ ರೀತಿ ಇರಲಿಕ್ಕೆ ಕಾರಣಭೂತರಾಗಿದ್ದಾರೆ. ಅದಕ್ಕೆ ಪ್ರತಿಯಾಗಿ ನನ್ನ ತಾಯಿಗೆ ನಾನು ರತ್ನ ಮಾಂಗಲ್ಯವನ್ನು ಮಾಡಿಸ್ಕೊಂಡು ನನ್ನ ತಂದೆ ಕೈಯಿಂದ ನನ್ನ ತಾಯಿ ಕೊಳ್ಳು ಕಟ್ಟಿಸ್ಬೇಕು ಅನ್ನೋದು ನನ್ನ ಮಹದಾಸೆ. ರಘು, ದಿ ರಿಯಲಿ ಗ್ರೇಟ್ ರಘು. ನೀವು ಇವತ್ತಿಗೂ ನಿಮ್ಮ ಅಪ್ಪ ಅಮ್ಮನ ನೆನೆಸ್ಕೊಂಡು ಅವರಿಗೆ ಆತ್ಮ ಗೌರವ ಎಲ್ಲ ಕೊಡ್ತಿದ್ದೀರಾ. ನಿಮ್ಮಂತ ಮಗನ್ ಪಡೆಯಕ್ಕೆ ನಿಮ್ಮ ತಂದೆ ತಾಯಿ ತುಂಬಾ ಪುಣ್ಯ ಮಾಡಿದ್ದಾರೆ. ಹೌದು ಮೇಡಮ್.
ಟ್ರೈನಿಗೆ ಟೈಮ್ ಆಯ್ತದೆ, ನಾನು ಬರ್ಬೋದು ಮೇಡಮ್? ಸರಿ ರಘು, ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಒಳ್ಳೇದಾಗ್ಲಿ, ಹೋಗಿ ಬನ್ನಿ. ಥ್ಯಾಂಕ್ಸ್ ಮೇಡಮ್. ಹಾಂ ಮೇಡಮ್, ಮತ್ತೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಾನು ಊರಿಗೆ ಹೋದ್ಮೇಲೆ ದಯಮಾಡಿ ನೀವು ಒಂದು ದಿನ ನಾನು ಊರಿಗೆ ಬರಬೇಕು. ನಿಮಗೋಸ್ಕರ ಈ ನನ್ನ ಹೃದಯ ಕಾಯ್ತಾ ಇರ್ತದೆ. ಖಂಡಿತ ರಘು, ಬರ್ತೀನಿ. ಸದ್ಯಕ್ಕೆ ಈಗ ಬರೋಕ್ಕಾಗಲ್ಲ, ನಾನು ವರ್ಕೆಲ್ಲ ಕಂಪ್ಲೀಟ್ ಆದಮೇಲೆ ನಾನೇ ನಿಮ್ಮ ಊರಿಗೆ ಬರ್ತೀನಿ. ಓಕೆನಾ? ಓಕೆ ಮೇಡಮ್, ನಿಮ್ಗೆ ಫ್ರೀ ಆದಾಗಲೇ ಬನ್ನಿ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ ರಘು, ಓಕೆ. ಬಾಯ್. ಯೋಗ ಬಂತು ಬಾ ನನ್ನಲ್ಲಿ ನೂರಾಸೆ ಈಗ, ಯಾಕೋ ಇಲ್ಲಿ ಏನೋ ಬೇಗ, ಅಪ್ಪು ನನ್ನ ಬಂದು ಬೇಗ. ರಾಣಿ ಬಾ, ಯೋಗ ಬಂತು ಬಾ, ನನ್ನಲ್ಲಿ ನೂರಾಸೆ ಈಗ, ಯಾಕೋ ಇಲ್ಲಿ ಏನೋ ವೇಗ, ಅಪ್ಪು ನನ್ನ ಬಂದು ಬೇಗ. ಬಾ ರಾಜ ಬಾ, ಯೋಗ ಬಂತು ಬಾ. ಈ ನಿನ್ನ ಕೆಂಪು ತುಟಿಯಲಿ ಜೇನ ಹೊಳೆಯಲಿ ಈಜಿ ನಲಿಯುವೆ ಈ ದಿನ, ನೀನಂತೆ ಜರಿ ಜರಿ ಹೋದಾಗ ನಾ ಬಂದೆ ಹಿಂದೆ. ಈ ನಿನ್ನ ಬಾಳ ತೆರೆಯಲಿ ಮುತ್ತು ಮಳೆಯಲಿ ಪ್ರೀತಿ ಅಲೆಯಲಿ ತೇಲಿದೆ ಜಿಗಿಯಂತೆ ಹರಿ ಹರಿ ಬಂದಂಥ ಯುವರಾಣಿ ನಾನೇನೆ. ನನ್ನ ಮಹಾರಾಣಿ ನೀನೇ. ಬಾ ರಾಜ ಬಾ, ಯೋಗ ಬಂತು ಬಾ, ನನ್ನಲ್ಲಿ ನೂರಾಸೆ ಈಗ, ಯಾಕೋ ಇಲ್ಲಿ ಏನೋ ವೇಗ, ಅಪ್ಪು ನನ್ನ ಬಂದು ಬೇಗ. ಬಾ ರಾಣಿ ಬಾ, ಯೋಗ ಬಂತು ಬಾ. ಈ ರಾತ್ರಿ ತಾರೆ ಮಿನುಗಿರೆ ಚಂದ್ರ ನಗುತ್ತಿರೆ ಬಯಕೆ ತರುತ್ತಿರೆ ಮೈಯಲ್ಲಿ ಕತ್ತಲಲ್ಲಿ ಕೈಗೊತ್ತಲು ಮತ್ತೇರಿ ತುಂಟಾಟ ಗೊತ್ತಾಯ್ತು. ನೀ ತಂದ ಹೂವ ಘಮ ಘಮ ಮಾತ ಸರಿಗಮ ಸಂತು ಸಂಭ್ರಮ ನನ್ನಡಿಯೋ ಚೆಲುವಿನ ಅರಗಿನಿ ನೀನಿಂದು ಕಣಿಗೇಳು ಕಣ್ಣಲ್ಲಿ. ನನ್ನ ಮಹಾರಾಜ ನೀನೇ. ಬಾ ರಾಣಿ ಬಾ, ಯೋಗ ಬಂತು ಬಾಬಾ, ನನ್ನಲ್ಲಿ ನೂರಾಸೆ ಈಗ, ಯಾಕೋ ಇಲ್ಲಿ ಏನೋ ಬೇಗ, ಅಪ್ಪು ನನ್ನ ಬಂದು ಬೇಗ. ಲಾ 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 ಲಾ. ಲಾ 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 ಲಾ. ಅಣ್ಣ ಬುಟ್ ಪಾಲಿಶ್ ಮಾಡಿಸ್ಕೊಳ್ಳಿ ಅಣ್ಣ, ಬುಟ್ ಪಾಲಿಶ್ ಮಾಡಿಸ್ಕೊಳ್ಳಿ ಅಣ್ಣ, ಜೊತೆ 5 ರೂಪಾಯಿ ಅಷ್ಟೇ ಅಣ್ಣ. ಬುಟ್ ಪಾಲಿಶ್ ಮಾಡಿಸ್ಕೊಳ್ಳಿ ಅಣ್ಣ, ಅಣ್ಣ 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 ಬುಟ್ ಪಾಲಿಶ್ ಮಾಡಿಸ್ಕೊಳ್ಳಿ ಅಣ್ಣ, ಜೊತೆ 5 ರೂಪಾಯಿ ಅಷ್ಟೇ ಅಣ್ಣ. ಬೇಡ, ಹೇಳಮ್ಮ ಮೇಲೆ, ಹೇಳಮ್ಮ ಮೇಲೆ. ನಿಮ್ದಮ್ಮಯ್ಯ ಹಾಗೆ ಹೇಳ್ಬೇಡಿ ಅಣ್ಣ, ಇದರಿಂದನೇ ನಮ್ಮಂತವ್ರ ಜೀವನ ಹೇಳಮ್ಮ, ಅಣ್ಣ. ಟ್ರೈನ್ಗೆ ಲೇಟ್ ಆಗ್ತಾ ಇದೆ, ನಾನು ಊರಿಗೆ ಹೋಗ್ಬೇಕು, ದಯಮಾಡಿ ಬಿಟ್ಬಿಡಮ್ಮ. ಅಣ್ಣ ಒಂದೇ 1 ನಿಮಿಷದಲ್ಲಿ ಬುಟ್ ಪಾಲಿಶ್ ಮಾಡ್ಬಿಡ್ತೀನಿ
ಬೇಡ ಬೇಡ, ಹೇಳಮ್ಮ ಮೇಲೆ, ಹೇಳು ಮೇಲೆ. ಕೇಳ್ಕೊಳ್ಳಮ್ಮ, ದಯಮಾಡಿ ನೀನು ಬೂಟ್ ಪಾಲಿಸ್ ಮಾಡಬೇಡ, ನನ್ಗೆ ದಾರಿ ಬಿಟ್ಟು ಸಾಕು. ಸರ್ ತಗೊಳ್ಳಿ ಸರ್ ನಿಮ್ಮ ಹಣನ. ನಾವು ಕೆಲಸ ಮಾಡದೆ ಹಂಗಾಮಿಯಾಗಿ ಸಿಗೋ ಹಣನ ಮುಟ್ಟಬಾರ್ದು ಅಂತ ನನ್ನ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೆ. ತಗೊಳ್ಳಿ ಸರ್ ನಿಮ್ಮ ಹಣನ. ಪರವಾಗಿಲ್ವೇ? ಇಂಥ ಸಮಾಜದಲ್ಲಿ ಹುಟ್ಟಿದ ಒಬ್ಬ ಹೆಣ್ಣುಮಗಳು ಉದಾತ್ತ ಮನಸ್ಸಿನಿಂದ ಹಣನ ಫ್ರೀ ಕೊಟ್ಟರು ಬೇಡ ಅಂತ ಇರೋದು ತುಂಬಾ ಆಶ್ಚರ್ಯ ಆಗುತ್ತೆ. ಹೊಟ್ಟೆ ಪಾಡಿಗೋಸ್ಕರ ಬೂಟ್ ಪಾಲಿಶ್ ಮಾಡೋ ಈ ಹೆಣ್ಮಗಳ ಮನಸ್ಸಲ್ಲಿ ಇಂತಹ ಧ್ಯೇಯ ಇದೆ ಅಂದ್ರೆ ಈಕೆನ ಎತ್ತಿರ್ತಕ್ಕಂಥ ಆ ತಂದೆ ತಾಯಿಗಳು ಎಂತಹ ಪುಣ್ಯಾತ್ಮರೋ ಗೊತ್ತಿಲ್ಲ. ಸರಿ, ನಿಮ್ಮೂರು ಯಾವ್ದಮ್ಮ? ಸರ್ ನಮ್ದು ಮಂಡ್ಯದ ಹತ್ರ ಅಣಸಾಲೆ ಅಂತ. ಓ, ಅಂದ್ರೆ ನಮ್ಮೂರ್ ಕಡೆಯವರೇ. ಯಾರಿರ್ಬೋದು? ಇವಳು ಮುಖ ನೋಡಿದ್ರೆ ನನ್ನ ತಂಗಿ ತರ ಕಾಣ್ತಾಳೆ. ಆದ್ರೂ ನನ್ನ ತಂಗಿ ಇಂಥ ಕೆಲಸ ಮಾಡೋದಕ್ಕೆ ಬೆಂಗಳೂರಿಗೆ ಅವಳ್ಯಾಕೆ ಬರ್ತಾಳೆ? ಛೇ, ಇದೆಲ್ಲ ನನ್ನ ಭ್ರಮೆ. ಹಾ, ನಿನ್ನ ಹೆಸರೇನಮ್ಮ? ನಿಮ್ಮ ತಂದೆ ತಾಯಿ ಹೆಸರೇನಮ್ಮ? ನನ್ನ ಹೆಸರು ಶಕೀಲಾ ಅಂತ ಸರ್. ನಮ್ಮ ತಂದೆ ರಾಮಜ್ಜ, ನಮ್ಮ ತಾಯಿ ರೇಣುಕಮ್ಮ ಅಂತ ಸರ್. ನನ್ನನ್ನು ಮುಟ್ಟಬೇಡ. ತಲಾಂತರದಿಂದ ಗೌರವ ಬೆಳೆದು ಬಂದಿರತಕ್ಕಂಥ ನಮ್ಮ ಕುಟುಂಬದಲ್ಲಿ ಹುಟ್ಟಿ ಇಂಥ ಕೆಲಸ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ? ಎಂತ ಕೆಟ್ಟ ಕೆಲಸ ಮಾಡಿ ಬೈಯ ಮನೆ ನೋಡಿ ನೀನು. ಹೌದಣ್ಣ, ಹೌದು. ಈ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗ್ಬೇಕು. ಯಾಕೆ ಹೇಳು? ಹೊಟ್ಟೆ ಹಸಿವು ತಡಿಯಕ್ಕಾಗ್ದೆ ಈ ಹೀನ ಉದ್ಯೋಗ ಮಾಡ್ತಾ ಇದ್ದೀನಿ ನೋಡು, ಅದಕ್ಕೆ ನಾನು ನಾಚಿಕೆ ಪಡ್ಬೇಕು ಅಣ್ಣ. ಒಡ ಹುಟ್ಟಂಗಿನ ಭಾರ ಆಗ್ತಾಳೆ ಅಂತ ಹೇಳಿ ಒಬ್ಬ ಕುಡ್ಕೊಂಡ್ ಕಟ್ಟಿ ಮನೆಯಿಂದ ಸಾಗಾಕ್ಬಿಟ್ರಿ ನೋಡಿ, ನೀವೆಲ್ಲ ಕುಲವಂತರು ಬಿಡಪ್ಪ. ಮನೆ ಬಾಗ್ಲಿಗೆ ಹೋಗಿ ಹೊಟ್ಟೆಗೆ ಊಟ ಮಾಡಿ 3 ದಿನ ಆಗಿದೆ. ನನ್ನ ಗಂಡ ಚಿತ್ರ ಹಿಂಸೆ ಕೊಡ್ತಾನೆ, ಯಾರಾದ್ರೂ ಬಂದು ಬುದ್ಧಿ ಹೇಳಿ ಅಂತ ಅಂಗ್ಲಾಚಿ ಬೇಡ್ಕೊಂಡಾಗ ಒಂದು ತುತ್ತ ಅನ್ನ ಕೊಡದೆ ಮನೆಯಿಂದ ಹೊರಗಾಕಿದ್ರಿ ನೋಡಿ, ನೀವೆಲ್ಲ ಕುಲವಂತರು ಬಿಡಪ್ಪ, ನೀವೆಲ್ಲ ಕುಲವಂತರು. ನಾನು ನನ್ನ ಕಷ್ಟನ ಹೇಳ್ಕೊಂಡು ಬೇಡ್ಕೋತಾ ಇದ್ರೆ ನೀವು ಸುಖದಲ್ಲಿ ಸುಪ್ಪತ್ತಿಗೆಯಲ್ಲಿ ಮೆರೆದಾಡ್ತಿದ್ರಿ ನೋಡಿ, ನೀವು ಕುಲವಂತರು, ನಾನು ಎಲ್ಲಾನು ಬಿಟ್ಟಿರೋಳಲ್ವಾ? ನಿನ್ನಂತವ್ ನನ್ನ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ನೋಡಮ್ಮ ಸಕೀಲಾ, ಏನ್ ಹೇಳ್ತಾ ಇದೀಯಮ್ಮ? ನೀನು ನನ್ನಂತೆ ಮನೆ ಬಿಟ್ಟು ಬಂದಿದ್ದೀಯನಮ್ಮ. ನೀನು ಈ ರೀತಿ ಕಷ್ಟ ಅನುಭವಿಸ್ತಾ ಇದೀಯಾ? ಒಡ ಹುಟ್ಟಿದವಳಿಗೆ ಅನ್ನ ಕೊಡ್ಲಾರ್ದಷ್ಟು ನೀಚಿದಾಗ್ಬಿಟ್ಟ ನನ್ನ ಅಣ್ಣ. ನನ್ನ ಜೀವನ ನಿನ್ನ ಜೀವನನೇ ಹೀಗಾಗಿರ್ಬೇಕಾದ್ರೆ ನಮ್ಗೆ ಜನ್ಮ ಕೊಟ್ಟ ನನ್ನ ತಂದೆ ತಾಯಿಗಳ ಜೀವನ ಇನ್ ಹೇಗಾಗಿರ್ಬೋದಮ್ಮ? ಹೌದಪ್ಪ, ನಾನೇ ಅಪ್ಪ. ಯಾಕಪ್ಪ? ಯಾಕಪ್ಪ? ಮಳೆ ಈ ಪುಣ್ಯಾತ್ಮನ್ಗ ನಿನ್ ಭಾಷೆಯಲ್ಲಿ ಹೇಳು. ಅದೇನೋ ವಿಚಾರಿಸ್ಕೊತೀನಿ ಅಂತ ಇಲ್ಲಿ ಹೇಳಮ್ಮಿ, ನಿನ್ನ ಹೇಳಮ್ಮಿ. ಅವನ್ ತವ ಕಷ್ಟ ಸುಖ ವಿಚಾರ್ಸಕ್ಕೆ ಇತ್ತಾಗ ನಿಂತ್ಕ. ಹೇಳಮ್ಮಿ ನಿನ್ ಭಾಷೆಯಲ್ಲಿ. ನಾ ಕೇಳ್ತೀನಿ. ಯೋ ಬರಯ್ಯ ಮುಂದಕ್ಕೆ. ಎಷ್ಟ್ ಜನ ಅಣ್ದಿರ್ ನೀವು? ಹೇಳಮ್ಮ, ನಾವು ಇಬ್ರು ಕಣ. ತಂಗಿ ಎಷ್ಟ್ ಜನವ? ಒಬ್ಳೆ. ನಾಚಿಕೆ ಆಗಲ್ವ ನಿನಗೆ? ಒಬ್ಳೆ ನಾಚಿಕೆ ಆಗಲ್ವ ಈ ಮಾತು ಹೇಳೋದಕ್ಕೆ? ಅಲ್ಲ ಕಣಪ್ಪ, ಒಂದು ಹೆಣ್ಮಗಿನ ಒಂದು ಮನೆಗೆ ಮದುವೆ ಮಾಡ್ಕೊಡ್ಬೇಕು ಅಂದ್ರೆ 1000 ಕಡೆ ವಿಚಾರಿಸ್ತಾರೆ. ಗಂಡ ಕುಡ್ಕನೋ, ಜೂಜಾಡ್ತಾವನೋ, ಹೆಣ್ಣಿನ ಸವಾಸ ಮಾಡ್ತಾವನೋ ಅಂತ ಯಾವ್ದನ್ನು ವಿಚಾರಿಸ್ದೆ ಬಂಗಾರದಂತ ಹೆಣ್ಮಗಿನ ತಗೊಂಡೋಗಿ ಕುಡುಕ್ ನನ್ನ ಮಗನ ಗಂಟಾಕದ್ರಿ ಸರಿ. ಒಂದಿನಾದ್ರೂ ಬಂದು ಆ ಮನೆಯಾಗೆ ಆ ಮಗ ಹೆಂಗ್ ಬದುಕ್ತೈತೆ ಬಾಳ್ತೈತೆ ಅಂತ ಒಂದಿನಾದ್ರೂ ಬಂದು ವಿಚಾರಿಸಿದ್ರ?
ಬೀದಿ ಕರ್ಕೊಂಬಂದು ದನಕ್ ಬಡ್ದಂಗ್ ಬಡಿತಾ ಇದ್ದ. ಆ ಮಗಿ ಕಷ್ಟ ನೋಡಕ್ಕಾಗ್ದೆ ಹೋಗವ ಊರ್ ಗಂಟೆ ಹೋಗಿ ನಿಮ್ಮ ಅಪ್ಪನ ಅಣ್ಣನ ಕರ್ಕಬ ಅಂತೇಳಿ ನಮ್ಮ ಹತ್ರ ಇರೋ ಪುಡಿಗಾಸ್ನ ಕೊಟ್ಟು ಕಳ್ಸಿದ್ರೆ ಮನೆಗೆ ಬಂದಿರೋ ಹೆಣ್ಮಗಿನ ಏನವ ಹೀಗಿದೀಯಾ, ಯಾಕೆ ಇಷ್ಟೊಂದು ಕಷ್ಟದಲ್ಲಿದೆಯಾ ಅಂತ ಕೂರಿಸ್ಕೊಂಡು ಮಾತಾಡದ ಬಿಟ್ಬಿಟ್ಟು ಆ ಹೆಣ್ಮಗಿಗೆ ಒಂದು ತೂತು ಅನ್ನನೂ ಆಗ್ತಂಗೆ ಕತ್ತಿಡ್ದು ಆಚೆಗೆ ದಬ್ಬುದ್ರಿ. ಆ ಕಡೆ ಅಪ್ಪನ ಮನೆನೂ ಇಲ್ಲ, ಈ ಕಡೆ ಗಂಡನ ಮನೆನೂ ಇಲ್ಲ. ಇನ್ ಯಾಕೆ ಬದುಕಿರ್ಬೇಕು ಅಂತ ಮಗ ಸಾಯಕ್ಕೊಂಟಿತ್ತು. ಬೇಡ ಬವ್ವ, ನಮ್ಮನೇಲಿ ನಿನ್ನ ಮಹಾರಾಣಿ ತರ ನೋಡ್ಕೋತೀವಿ ಅಂದಿದ್ದಕ್ಕೆ ಆ ಮಗ ಏನಂತ ಗೊತ್ತಾ, ನಿಮ್ಮ ಮನೇಲಿ ಬಿಟ್ಟಿ ಕೂಳ್ ತಿನ್ಕೊಂಡಿರಲ್ಲಮ್ಮ, ನೀವು ಮಾಡೋ ಕೆಲಸನೇ ನನಗೂ ಹೇಳ್ಕೊಡಿ, ಹೆಂಗೋ ನಾನು ಹೊಟ್ಟೆ ಹೊರ್ಕೋತೀನಿ ಅಂತು. ಅಲ್ಲ ಕಣಪ್ಪ, ಭಾಳ ದಿನ ಆದ್ಮೇಲೆ ದೊಡ್ಡ ಮನ್ಸಾಗಿ ಬಂದಿದ್ಯಾ. ನಿನ್ ತಂಗಿ ಯಾಕಿಂತ ಸ್ಥಿತಿಲಿ ಇದ್ದಾಳೆ ಅಂತ ಒಂದ್ ಕಡೆ ಕೂರಿಸ್ಕೊಂಡು ವಿಚಾರ ಮಾಡದ ಬಿಟ್ಬಿಟ್ಟು ಆ ಮಗಿ ಕೆನ್ನೆಗೆ ಪೈಡ್ ಅಂತ ಕೊಟ್ಟಲ್ಲೇ ಸರಿಲ್ಲ ಸಾವ್ಕಾರ. ಇವಳು ಹಿಂಗೆ ಒಂದ್ ಟೈಮಲ್ಲಿ ಹಿಂಗೆ ಆಡೋದು, ಇವಳು ಪರವಾಗಿಲ್ಲ ಬೇಡಪ್ಪ, ಹಿಂಗೆ ಆಡೋದು ಒಂದ್ ಟೈಮಲ್ಲಿ. ಗುಂಡೆ ಮೇಲೆ ಕೂದ್ಲಿಲ್ಲ ಅಂದ್ರೂ ಬಾಳ ಆಡ್ತಾನಿವ. ಬಮ್ಮಿ ಬೇಡ ಬಮ್ಮಿ ಮಳೆ ಮಗಿಗೆ ಹೊಡಿತಾನೆ, ಮಗಿಗೆ ಇರೋ 4 ಕೂದಲು ಕಿತ್ತಾಕ್ಬಿಡ್ತೀನಿ. ಆ ಮಗಿ ಕಟ್ಟೆಗೆ ಏನಾದ್ರು ಹೋದ್ರೆ ಬುದ್ಧಿಯವರ ಒಂಥರ ಮೊಲ್ಲಾಗ್ರ ಒಂದ್ ಟ್ರಿಪ್ಪು, ನೀವ್ ಬೇಜಾರ್ ಮಾಡ್ಕೋಬೇಡಿ. ಆಯ್ತು ಬಿಡಿ. ಒಳ್ಳೆ ಮಾತು ಹೇಳಿದ್ರೆ ಹಂಗೆಯ ನೀನು. ಮತ್ ಬುದ್ಧಿಯವ್ರಿಗೆ ಹಂಗ್ ಮಾಡ್ತಿದ್ದಿಲ್ಲ ಸರಿಯಮ್ಮಿ. ಸಕಿಲ, ನಿನ್ನ ಕರ್ಮ ಕಥೆನ ತಿಳ್ಕೊಳ್ದೆ ನಾನು ನಿನ್ನ ಕೆನ್ನೆಗೆ ಹೊಡೆದು ತಪ್ಪು ಮಾಡಿಬಿಟ್ಟೆ ತಂಗಿ. ಈ ಪಾಪಿ ಹಣ್ಣನ್ನ ಕ್ಷಮಿಸ್ಬಿಡಮ್ಮ. ಯಾಕೆ ಕ್ಷಮೆ ಕೇಳ್ತೀಯ? ನೋಡು, ನೀನು ನೋಡ್ದಿದ್ದು ನನಗೂ ತುಂಬಾ ನೋವಾಯ್ತು. ಆ ನೋವಲ್ಲಿ ನಾನು ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡೋಣ. ಇರ್ಲಿ ಬಿಡಮ್ಮ ತಂಗಿ. ಸಕಿಲ, ಬಾಮ್ಮ ಊರಿಗೆ ಹೋಗೋಣ. ಇಲ್ಲ ಅಣ್ಣ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ಊರಿಗೆ ಬರೋದಿಲ್ಲ. ಯಾಕಮ್ಮ, ಯಾಕೆ ಬರಲ್ಲ? ನಾನವತ್ತು ಹಸಿವು ಅನ್ನ ಕೊಡಿ ಅಂತ ಕೇಳಿದಾಗ ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡಿದ್ದು ಅಂದೆ. ಜಾರಣಿಗುಟ್ಟಿರೋ ಮಗಳು ಅಂತ ನೆನ್ಸಿದ್ಲು. ಅಮ್ಮ ನಿನ್ನಿಂದಾಗಿ ಈ ಮಾತನ್ನ ನಾನು ಕೇಳಬೇಕಾಯ್ತಲ್ಲ ಅಂತ ನಾನು ಉಸಿರಿರೋವರೆಗೂ ಈ ಮನೆ ಕಾಲಿಡ್ಬೇಡ, ನನ್ನ ಮೇಲೆ ಆಣೆ ಅಂತ ಹೇಳಿದಾಳೆ. ಅದಕ್ಕೆ ಬರೋದಿಲ್ಲ ಅಣ್ಣ. ಹಾಗನ್ಬೇಡಮ್ಮ. ಈ ನನ್ನ ಆ ಮನೆಯಿಂದ ಹೊರ ಬಿದ್ದವನಲ್ವಮ್ಮ. ನಿನ್ನ ಪರಿಸ್ಥಿತಿ ಕೂಡ ನನಗೆ ಬಂದಿರ್ಲಿಲ್ವೇನಮ್ಮ. ನಾನು ಮತ್ತೆ ಮರಳಿ ಮನೆಗೆ ಹೋಗ್ತಾ ಇಲ್ವೇನಮ್ಮ. ನೀ ಬಾ ತಂಗಿ, ನೀನು ಮನೆಯಿಂದ ಹೊರಗಡೆನೇ ಇರು. ಅಮ್ಮ ನಿನ್ನನ್ನ ಬಾ ಅಂತ ಕರೆಯುವವರೆಗೂ ನೀನು ಬರಬೇಡಮ್ಮ. ಸರಿ ಅಣ್ಣ, ಆದ್ರೆ ಇದುವರೆಗೂ ತಂದೆ ತಾಯಿಯಾಗಿ ನನ್ನನ್ನು ಪ್ರೀತಿಯಿಂದ ಕಾಪಾಡ್ಕೊಂಡು ಬಂದಿರೋ ಇವ್ರಿಗೆ ಏನಾದ್ರೂ ಉಡುಗೊರೆ ಕೊಡದೆ ಹೇಗಣ್ಣ ಹೋಗೋದು? ಯಾಕೆ ಚಿಂತೆ ಮಾಡ್ತೀಯಮ್ಮ? ಈಗ ನಾನು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ನನ್ನ ತಾಪತ್ರೆಗಳೆಲ್ಲ ಮುಗಿದೋಗಿವೆ. ಈಗ ಅಮ್ಮನಿಗೋಸ್ಕರ ನಾನು ಒಂದು ರತ್ನ ಮಾಂಗಲ್ಯವನ್ನ ಮಾಡಿಸ್ಕೊಂಡು ಹೊರಡ್ತಾ ಇದ್ದೀನಿ. ನೀನು ನನ್ನ ಜೊತೆ ಬಂದು ಈ ಒಂದು ಸಂತೋಷದ ಸಮಾರಂಭದಲ್ಲಿ ಭಾಗಿಯಾಗಬೇಕಮ್ಮ. ನೀನೇ ಬಂದಿಲ್ಲ ಅಂದ್ರೆ ನಾನು ಯಾವ ಸಂತೋಷವಾಗಿ ಅಪ್ಪನ ಕೈಲಿ ತಾಳಿ ಕಟ್ಸ್ಲಮ್ಮ. ಯಜಮಾನ್ರೆ, ಈ ನನ್ನ ತಂಗಿನ ಮಗಳ ತರ ನೋಡ್ಕೊಂಡಿದ್ದೀರಾ. ನಿಮ್ಮ ಋಣನ ನನ್ನ ಯಾವ ಜನ್ಮದಲ್ಲೂ ತೀರ್ಸೋಕ್ಕಾಗಲ್ಲ ಯಜಮಾನ್ರೆ. ಬೇಡ ಬುದ್ಧಿ, ಬೇಡ ತಗೊಳ್ಳಿ. ಬೇಡ ಬುದ್ಧಿ. ಅದ್ಯಾಕೆ ಬ್ಯಾಂಡ್ ಜೋಬಲ್ಲಿ ಹಾಕಿಸ್ಕೊಂಡೆ? ಕೈ ಯಾಕೆ ಒಳಗೆ ಚಡ್ಡಿ ಜೋಬಲ್ಲಿ ಹಾಕಿಸ್ಕೊಳ್ಳುವೆ? ಬಾ ಇತ್ತ ಬಾ. ನಿಮ್ಮನ್ ತೀರಿಸ್ತವನೆ. ಅದನ್ನ ಇಸ್ಕೊಂಡಿದ್ಯಲ್ಲ, ಎಷ್ಟು ದಿನ ಬಾಳಿ ಎದ್ರಲ್ಲಿ? ಬೇಡ ಅಂದಿ ಕಣಮೆ. ನೀನ್ ಜೋಬಲ್ಲಿ ಹಾಕಿಸ್ಕೊಂಡಿದ್ ನಾನೇ ನೋಡ್ಲಿಲ್ಲ ಅಂತ. ಇಲ್ಲ ಹಾಸ್ಕೊಂಡಿಲ್ಲ ನಾನು. ಎಕ್ಸ್ಟ್ರಾ ಬಂದಿರೋ ಬೆರಳು ಮುರಿದು ಬಿಡ್ತೀನಿ. ಹಾಸ್ಕೊಂಡಿಲ್ಲ ಅದ ಕೊಡಿಲಿ. ಹಾಸ್ಕೊಂಡಿಲ್ಲ ನಾನು. ಈಗ ಕೊಡ್ತೀಯ ಇಲ್ವಾ? ಹಾಸ್ಕೊಂಡಿಲ್ಲ ಕಣಮೆ. ಕೊಡ, ನಿನ್ ಬಾಯಿಗೆ ಇಟ್ಟಾಕವನೆ. ಕೊಡಿಲಿ, ನಾನು ನೋಡ್ತಾನೆ ಇದ್ದೀನಿ. ನೋಡ್ತಾರೆ ಹಾಕ್ದವ್ರ ಕಮ್ಮಿ ಬುದ್ಧಿಯವರು. ತತ್ತ ಇಲ್ಲಿ ಇತ್ತ ಬಾ. ಹೆಂಗೋ ನೋಡು, ಸಿಳ್ಳೆ ಕೇತ ಇದ್ದಂಗೆ. ಬವ ಇಲ್ಲಿ. ಏನವ ನಿಮ್ಮ ಅಣ್ಣ ದೊಡ್ಡ ಮನ್ಸಾಗ್ ಬರ್ತಾನೆ, ಏನೋ ಕೊಟ್ಬಿಡ್ತಾನೆ ಅಂತ ಅಂದ್ಬಿಟ್ಟು ನಿನ್ನ ಸಾಕೋದ್ವಿ ಅನ್ಕಂಡ. ನೋಡವ, ಇಷ್ಟು ವರ್ಷ ಆದ್ರೂ ಆ ಭಗವಂತ ನಮ್ಮ ಹೊಟ್ಟೆಗೆ ಒಂದು ಹುಳ ಕೊಡ್ಲಿಲ್ಲ. ಇಷ್ಟು ದಿನ ನಿನ್ನನ್ನೇ ನಮ್ಮ ಮಗಳು ಅಂತ ತಿಳ್ಕೊಂಡು ನಿನ್ನನ್ನ ಜೋಪಾನವಾಗಿ ಸಾಕಿದ್ವಿ.
ಅಲ್ಲ ಕಣವ, ನಾವು ಸಾಕಿರೋದಕ್ಕೆ ನಮ್ಮ ಪ್ರೀತಿನ ಋಣನ ಈ ಥರ ತೀರಿಸ್ತಾ ಇದೆಯೇನವ? ನೋಡವ, ನಾವು ಹಣದಲ್ಲಿ ಬಡವ್ರು ಇರ್ಬೋದು ಕಣವ, ಆದರೆ ಪ್ರೀತಿನ ಮಾರ್ಕೊಳ್ಳೋಷ್ಟು ಬಡವರಲ್ಲ ಕಣವ. ಇದನ್ನ ನೀನೇ ಮಾಡಿಕೊ ನೋಡವ. ನಿನಗೇನಾದರೂ ಈ ತಂದೆ ತಾಯಿ ನೆನಪಿದ್ರೆ ವಾರಕ್ಕೊಂದು ತಿಂಗಳಿಗೊಂದು ಕಾಜ್ಗ ಗೀಚಾಕು. ನಾಳೆ ದಿನ ಇವ ಸತ್ತ ಅಂತ ಯಾರಾದ್ರೂ ಅಂದ್ರೆ ನಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ಸತ್ರು ಅಂತ ಸುದ್ದಿ ಮುಟ್ಸಿದ್ರೆ ಬಂದು ನಮ್ಮ ಎದೆ ಮೇಲೆ 3 ಇಡಿ ಮಣ್ಣು ಹಾಕಿದ್ರೆ ನಮಗಷ್ಟೇ ಸಾಕು ಕಣವ. ಈ ಚಿನ್ನ ಬೆಳ್ಳಿ ಬಂಗಾರ ಏನು ಬೇಡ. ಒಟ್ನಾಗೆ ನೀನ್ ಸಂಸಾರ ನೆಟ್ಟಗಾಗಿ ನೀನೊಂದು ಗೂಡು ಸೇರ್ಕೊಂಡ್ರೆ ನಮ್ಗಷ್ಟೇ ಸಾಕು. ಇರವ ಅಪ್ಪ ನೋಡಪ್ಪ, ಹೊಡಿಯಕ್ಕೆ ಎರಡೇಟ್ ಹೊಡೆದೆ ಅನ್ಸುತ್ತೆ. ಇರ್ಲಿ, ಪರವಾಗಿಲ್ಲ ಬಿಡಮ್ಮ. ಪರವಾಗಿಲ್ಲ ಅಲ್ವಪ್ಪ? ಏನೋ ಮಗಿಕೆನಿಗೆ ಪಟ್ಟಿರಂತ ಹೊಡೆದ್ಬಿಟ್ಟಲ್ಲ, ಆ ಕೋಪದಲ್ಲಿ ಏನೋ ಒಂದು ಮಾತಾಡ್ಬಿಟ್ಟೆ. ನನ್ನ ತಂಗಿನ ನಿಮ್ಮ ಸ್ವಂತ ಮಕ್ಕಳ ತರ ನೋಡ್ಕೊಂಡಿದ್ದೀರಾ. ಹೌದು ಕಣಪ್ಪ. ಹಾಗಾಗಿ ನಾವೇನು ತಪ್ಪು ತಿಳ್ಕೊಳ್ಳಲ್ಲ ಬಿಡಿ. ನೀವು ಮಾಡಿ ಅನ್ನೋದು ಅನ್ಬಿಟ್ಟು ಬೆಣ್ಣೆ ಸಾಲ ಸಾವ್ತಾ ಇದೆಯಲ್ಲ ಬಮ್ಮಿ ತಗ. ಅದೇ ನಿನ್ಗೆ ಗೊತ್ತಾಗಲ್ಲ, ಸುಮ್ಮನೆ ಸೌರ ಅದನ್ನ ಚೆನ್ನಾಗಿ ಸೌರ್ಬೇಕು. ಅಪ್ಪ ಬಾಳ ಚಿಕ್ಕ ವಯಸ್ಸಲ್ಲೇ ಕೂದಲು ಹೋಗದೆ, ಒಂದ್ ಕೆಲಸ ಮಾಡು, ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ, ತಗೊಬಂದು ಹೊಡೆದು ತಲೆಗೆ ಹಾಕು, ಚೆನ್ನಾಗಿ ಬೆಳಿತವೆ. ಅವ ಕರ್ಕೊಂಡು ಹೋಗವ, ಹುಷಾರು ಕಣವ. ಆಯ್ತು, ನಾನು ಯಾವಾಗ್ಲೂ ಬರೆಯಾಗಿ ಇರ್ಲಿ ಕಣವ, ಜಾಸ್ತಿ ಬಗ್ಬೇಡ, ಹೋಗವ. ಗಿಣಿಯಂಗ್ ಸಾಕಿ ನಿನ್ನ ಮಗಳೇ. ನಮಗೂ ಮಕ್ಳಿದಿಲ್ಲ ಮಕ್ಳಿಲ್ಲ ಅನ್ಬಿಟ್ಟು ಗಿಣಿಯಂಗ್ ಸಾಕಿ. ಮಕ್ಳಿಲ್ಲ ಮೂರವ ಕಮ್ಮಿ ಮಾಡಿ ನೀನೇ ಅಂತ ಹೋಗ್ಬೇಕಷ್ಟೇ. ಮೂರವ ಅದಕ್ಕೆ ಇನ್ನೇನು ಆಯ್ತಾ ಇಲ್ಲ. ಗಿಣಿಯಂಗ್ ಸಾಕಿ ಮಗಳೇ, ಹೆಂಗಮ್ಮಿ ಕಳ್ಸೋದು ಈಗ. ಹೆಂಗಮ್ಮಿ ಕಳ್ಸೋದು ಮಗ ಎಲ್ಗೋಯ್ತದೆ? ಅವ್ರ ಅವನ್ ಮನೆಗ್ ತಾನೇ ಹೋಯ್ತೈತೆ. ಹೆಂಗಮ್ಮಿ ಕಳ್ಸೋದು? ನಡ್ಕ ಹೋಯ್ತಾಳೆ. ಅಪ್ಪ ಅಂತ ಕೇಳ್ತಿತ್ತು, ನಾನು ಅದಿದು ತಂದು ಕೊಡ್ತಿದ್ದಿ ಮಗಿಗೆ. ಏನ್ ತಂದ್ಕೊಟ್ಟಪ್ಪ? ಹೆಂಡತಿಗೆ ಏನು ತಂದ್ಕೊಡ್ತಾಳೆ ಮಗ ಚೆನ್ನಾಗಿರ್ಲಿ ಅಂತ ತಂದ್ಕೊಡ್ತಿದ್ದಿ. ಕೈ ತೆಗಿ ನೀನು. ಅವ್ನ ಹಂಗೆ ಊದ್ತಾ ಇರ್ತಾನೆ, ನೀನು ಹೋಗು. 6 ಗಂಟೆ ಅಲ್ಲ 12 ಗಂಟೆ ಆದ್ರೂ ಊದ್ತಾನೆ ಇರ್ತಾನವ. ಬಂದ್ಯವ ಕರ್ಕ ಹೊಟ್ಟೋಗಿ ಉನ್ನೋತಾಗಿ ವಾತಾಗಿ. ನನ್ಗೂ ಸಾಕಾಗ ಹೋಗದೆ ನಿಂತವ್ ಹೆಣ್ಗಿ ನೋಡ್ಕೊಳ್ಳಿ ಬುದ್ಧಿ. ಸರಿಯವ, ಹುಷಾರಾಗಿ ಹೋಗ್ಬಿಟ್ಟು ಬರವ, ಆಯ್ತಾ? ಹುಷಾರ ಕರ್ಕೋಗಪ್ಪ. ಈಗಲೂ ಅದೇನೋ ಮುಗಿಸ್ಬಿಡ್ಲಿಯವ. ಅಳು, ಅದ್ ಎಷ್ಟು ಅಳ್ತಿ ಅಳು ಅತ್ತಾಗಿ. ಮಗ ಕಳ್ಸ್ಬಿಟ್ಟು ಹೆಂಗೆ ನೆಮ್ಮದಿಯಾಗಿ ಅನ್ನ ಉಣ್ಣೋದು. ಇವ್ನ ಅನ್ನ ಉಣ್ಣೋದಕ್ಕೆ ಹೊಂಟೋದ ಇವ. ಅಂದ್ರೆ ಮಗ ಇರವ, ಮಗ ಹೋದ್ರೆ ಅನ್ನ ಉಣ್ಣಲ್ಲ, ರಾತ್ರಿ ನನ್ ಪಕ್ಕಕ್ಕೆ ಬರಲ್ಲ ಅಲ್ವಾ? ಹೌದಾ? ಕನ್ನಡಿಲ್ ಮಕ್ಕ ನೋಡ್ಕೊಂಬಿಡವೆ ನೀನು. ಬಂದ ಒಳ್ಳೆ ಹಂಗ ಅಳ್ಬೇಡ, ಆಮೇಲೆ ನರ ಇಲ್ದೇ ಇರೋನು ಅನ್ಕೋತಾರೆ. ಬಾ ಹಿರಿಯಾ, ಯಾಕೆ ಸುಮ್ನೆ ದೇವ್ರ ಮೇಲೆ ಅನ್ಯಾಯವಾದ ಮಾತಾಡ್ತೀಯ? ದೇವ್ರು ನಮ್ಮ ಮೇಲೆ ಕಣ್ಬಿಟ್ಟು ಸಾನೇ ದಿನ ಆಯ್ತು. ಅದ್ ಕಣ್ಬಿಟ್ಟಾರೆ ನಿನಗೆ ಗೊತ್ತಾಗಿಲ್ಲ ಅಷ್ಟೇ. ಬಾಯ್ಲಿ, ನನ್ಗೀಗ ಇದಕ್ಕೆ ಅನುಮಾನ ನನಗೆ ಆಯ್ತದೋ ಇಲ್ವೋ ಅಂತ. ಸುಮ್ ನಿಂತ್ಕ, ನನ್ಗೀಗ 3 ತಿಂಗಳು. ನೀನೀಗ ಅಪ್ಪ ಆಯ್ತಾ ಇದೀಯ ಗೊತ್ತಾ? ಆಮೇಲೆ ಡ್ಯಾನ್ಸ್ ಮಾಡುವ ಈಗ ತಾನೇ ಕಚ್ಕೊಂಡದೆ. ಡ್ಯಾನ್ಸ್ ಗಿನ್ಸ್ ಮಾಡಿದ್ರೆ ಇಲ್ಲೇ ಉದ್ರೋಗ್ಬಿಟ್ರು ಕಷ್ಟ. ಆಯ್ತಾ? ಹುಷಾರಾಗಿ ಮಗಿನ ಹುಷಾರಾಗಿ ನೋಡ್ಕೊಳ್ಳೋಣ. ಆಯ್ತಾ? ಬಾ ನಿಧಾನಕ್ಕೆ ಹೋಗೋಣ. ನಂಜುಸ್ವಾಮಿ ಸರ್, ನಾರಾಯಣ ನಾರಾಯಣ ಎಲ್ಲಿ ಹೋಗಲಿ ಅನ್ನ ಕೊಡದೆ ವರ ಹಾಕಿದ್ದೆ. ಇಷ್ಟೆಲ್ಲ ಪಾಪ ಮಾಡಿರುವ ನನಗೆ ನಾನು ಇದ್ದರೇನು ಸತ್ತರೇನು? ಹೋಗ್ತಾ ಇದೆಯಾ?
ಇಲ್ಲ ಇಲ್ಲ, ನಾನು ಸಾಯೋದಿಲ್ಲ. ನನ್ನ ಮಗಿಗೋಸ್ಕರ ನಾನು ಬದುಕಲೇಬೇಕು. ಹೌದು ಹೌದು, ನನ್ನ ಮಗಳು ನಿನ್ನೆ ಸಂಜೆಯಲ್ಲೂ ಊಟ ಮಾಡಿಲ್ಲ. ಹೊಟ್ಟೆ ಹಸುತ್ತದೆ. ಏನ್ ಮಾಡ್ಲಿ ದೇವ್ರೆ, ಮನೆಯಲ್ಲಿ ನೋಡಿದ್ರೆ ಒಂದು ಚೂರು ಅನ್ನ ಕೂಡ ಇಲ್ಲ. ಎಲ್ಲಾರಿ ತರೋಣ ಅಂದ್ರೆ ಜೋಬಲ್ಲಿ ಬಿಡುಕಾಸ ಇಲ್ಲ. ಏನ್ ಮಾಡ್ಲಿ ಏನ್ ಮಾಡ್ಲಿ? ಅಯ್ಯೋ ಮಗಳೇ, ಮಗಳ ಹಸುವನ್ನು ನೀಗಿಸಲಾಗದ ನಾನು ಒಬ್ಬ ಪಾಪಿ ತಂದೆನಮ್ಮ. ಅಮ್ಮ, ಎಲ್ಲಾರು ಹೋಗಿ ಅನ್ನ ಇಸ್ಕೊಂಡು ಬರ್ತೀನಿ. ಬೇಡ ಮಗು, ಅಜ್ಜಿ ಮನೆಯಲ್ಲಿ ಅನ್ನವೇನೇ ಇದೆ, ಆದರೆ ಅದು ನಿನ್ನ ಬಾಯಿಗೆ ಸಿಲುಕಲಾರದು ಮಗಳೇ. ಅಜ್ಜಿ ನಮಗೆ ಅನ್ನ ಕೊಡೋಲ್ಲ ಅಮ್ಮ. ದಿಲೀಪ, ಆ ಪುಟ್ಟ ಮಗು ಹಸಿವು ಹಸಿವು ಎಂದು ಗೋಗರೆದು ಬಾಯಿ ಬಿಡುತ್ತಿದ್ದರು. ನೀನು ನಿನ್ನ ದುರಾಭಿಮಾನವನ್ನ ಬಿಡಲಾರೆ. ನೀನು ಮಾಡಿದ ಮೋಸಕ್ಕೆ ಆ ಮಗು ಹಸಿದುಕೊಂಡು ಸಾಯಬೇಕಾ? ಅದು ನಿನ್ನ ಮಗು, ನೀನು ಜನ್ಮ ಕೊಟ್ಟ ಮಗು. ಆ ಮಗುವಿಗಾಗಿ ನಿನ್ನ ಸ್ವಾಭಿಮಾನವನ್ನು ಬಿಟ್ಟು ನಿನ್ನ ತಾಯಿ ಹತ್ತಿರ ಅನ್ನ ಕೇಳು. ಹಾಗಾದ್ರೆ ನಾ ಕೇಳಿದ್ರೆ ನನ್ನ ತಾಯಿ ಅನ್ನ ಕೊಡ್ತಾಳ? ನಿನ್ನ ತಾಯಿಯ ಮನಸ್ಸನ್ನು ನೀನು ಅರ್ಥನೇ ಮಾಡಿಕೊಂಡಿಲ್ಲ. ಅವಳದು ತಾಯಿಯ ಹೃದಯ, ಎತ್ತ ಕರುಳು. ನೀನು ಕೇಳಿದರೆ ನಿನ್ನ ಮಗುವಿಗೆ ಅಷ್ಟೇ ಅಲ್ಲ, ನಿನಗೂ ಅನ್ನ ಕೊಡುತ್ತಾಳೆ. ಹೋಗು, ನಿನ್ನ ಮಗುವಿಗೋಸ್ಕರನಾದರೂ ಹೋಗಿ ಅನ್ನ ಕೇಳು. ನಿನ್ನ ದುರಾಭಿಮಾನವನ್ನು ಬಿಟ್ಟು ಹೋಗು. ಮಗಳೇ ಬಾ, ನಿನ್ನ ಅಜ್ಜಿ ಹತ್ರ ನಿನ್ಗೆ ಅನ್ನ ಕೊಡಿಸ್ತೀನಿ. ಬಾ ಮಗಳೇ. ನಿಂತ್ಕೊಂಡ್ರೆ ಹೆಂಗೆ ನಿನದಂಗೆ ಎಲ್ಲ ನಡೆದರೆ ಮುಂದೆ ಬರೆದೊಂದು ಅಲ್ಲಿ ಬೆಲೆಯನ್ನು ತಂದೆ ವಿಧಿಯೇ ವಿಧಿಯೇ. ಅಮ್ಮ, ಅಮ್ಮ, ನನ್ನ ಮಗಳು ನಿನ್ನೆ ಸಂಜೆಯಿಂದಲೂ ಊಟ ಮಾಡಿಲ್ಲ. ಹಸುವು ಹಸುವು ಒಂದೇ ತರ ಹಠ ಹಿಡಿದ್ಬಿಟ್ಟಿದ್ದಾಳಮ್ಮ. ನಿನಗೆ ಅದಕ್ಕಾಗಿ ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲಿಗೆ ಬಿದ್ದು ಕೇಳ್ತೀನಿ, ನನ್ನ ಮಗಳಿಗೆ ಒಂದೇ ಒಂದು ತುತ್ತು ಅನ್ನ ನೀಡಮ್ಮ. ನೀನು ಹೊಟ್ಟೆ ಹಸ್ತಿದ್ಯಾ ಅಂತ ಕಾಣುತ್ತೆ. ಇದಪ್ಪ ತಟ್ಟೆ ತುಂಬಾ ಅನ್ನ ತಗೊಂಡು ಅಮ್ಮ. ತಗೋಪ್ಪ, ನೀನು ನಿನ್ನ ಮಗಳು ಇಬ್ರು ಊಟ ಮಾಡಿ.
ಇದೇ ತುತ್ತು ಅನ್ನಕ್ಕಾಗಿ ನಿನ್ನನ್ನು ಎತ್ತಿನಂತೆ ದುಡಿಸಿಕೊಂಡ ನಮ್ಮ ಪಾಪಿಯಮ್ಮ. ಹೀಗಿದ್ರು ನನ್ನ ಮೇಲೆ ಕೋಪ ಇಲ್ದೇನೆ ಕರುಣೆ ತೋರಿಸಿ ನನ್ನ ಮಗಳಿಗೆ ಒಂದು ತಟ್ಟೆ ತುಂಬ ಅನ್ನ ಕೊಟ್ಟಿದೆಯಲ್ಲಮ್ಮ. ಇದನ್ನು ತಿಂದು ನನ್ನ ಪಾಪನ ಕಳ್ಕೊತೀನಿ ಅಮ್ಮ. ಅಮ್ಮ, ನಾನು ದುಡಿದು ತಂದು ಹಾಕಿದ ಅನ್ನನ ಅವನಿಗೆ ಕೊಡಬೇಡಮ್ಮ. ಅವನಿಗೆ ಆ ಯೋಗ್ಯತೆ ಇಲ್ಲ. ನನ್ನ ಪ್ರೀತಿಯ ತಂಗಿ ಮನೆಯ ಬಾಗಿಲಿಗೆ ಬಂದು ಒಂದು ಇಡೀ ಅನ್ನಕ್ಕೆ ಬಾಗರ್ದಾಗ ತಂಗಿ ಎನ್ನುವ ಮಮಕಾರವನ್ನು ಬಿಟ್ಟು ಮನೆಯಿಂದ ಆಚೆಗೆ ದೂಡಿದ ಈತನಿಗೆ ಕೊಡಬೇಡಮ್ಮ. ಮೊದ್ಲೇ ನೊಂದಿರೋ ಹೃದಯಕ್ಕೆ ಮತ್ತೆ ನೋವು ಉಂಟು ಮಾಡ್ತೇನೋ? ಅವರನ್ನೇ ತಪ್ಪಾಯ್ತು ಅಂತ ಕ್ಷಮೆ ಕೇಳು, ಕ್ಷಮೆ ಕೇಳ. ನನ್ನ ಪ್ರಾಣ ಹೋದ್ರು ಕೇಳಲ್ಲಮ್ಮ. ಅಮ್ಮ, ಕ್ಷಮೆ ಕೇಳ್ಬೇಕಾದನು ನಾನಮ್ಮ, ಅವನಲ್ಲ. ಅವನ್ ಯಾಕಮ್ಮ ಬೈತೀಯ? ನಾನು ಈ ಮನೆಯ ಶಾಂತಿ ನೆಮ್ಮದಿ ಹಾಳು ಮಾಡಿದ ಪಾಪಿನಮ್ಮ. ಹೆಂಡತಿಯ ಮಾತು ಕೇಳಿ ರಘುವೀರನನ್ನ ಮನ ಬಿಟ್ಟು ಕಳಿಸಿದೆ. ನಿಮ್ಮನ್ನು ಎತ್ತುಗಳಂತೆ ದುಡಿಸಿಕೊಂಡೆ. ಅನ್ನ ಕೇಳಿಕೊಂಡ ತಂಗಿಯನ್ನು ತುತ್ತು ಅನ್ನ ಕೊಡಲಾರದೆ ಬೀದಿಗೆ ತಳ್ಳಿದೆ. ನನ್ನಂತ ಪಾಪಿ ಈ ಜಗತ್ತಿನಲ್ಲಿ ಬದುಕಿರಬಾರದಮ್ಮ. ಅಮ್ಮ, ನನ್ನ ಮಗಳನ್ನ ನಿನ್ನ ಮಡ್ಲಿಗೆ ಹಾಕ್ತೀನಿ ಅಮ್ಮ. ನಾನು ಎಲ್ಲಾರು ಹೋಗಿ ಕೆರೆಗೋ ಬಾವಿಗೋ ಬಿದ್ದ್ಬಿಡ್ತೀನಿ. ಚೆನ್ನಾಗಿ ನೋಡ್ಕಮ್ಮ. ಅಣ್ಣ, ನನ್ನ ಕ್ಷಮಿಸ್ಬಿಡಣ್ಣ. ನಾನು ದುಡುಕಿ ತಪ್ಪು ಮಾತಾಡ್ಬಿಟ್ಟೆ ಅಣ್ಣ. ಬಾ ಅಣ್ಣ. ಶಕಿಲ, ಆ ಪಾಪು ತುಂಬಾ ದಿನದಿಂದ ಹಸ್ಕೊಂಡಿದೆ, ಊಟ ಮಾಡ್ಸಮ್ಮ. ರಘು, ನೀನ್ ಯಾಕೋ ಕ್ಷಮೆ ಕೇಳ್ತೀಯ? ಕ್ಷಮೆ ಕೇಳ್ಬೇಕಾದನು ನಾನು ಕಣೋ. ಈ ಅಣ್ಣನ್ನ ಕ್ಷಮಿಸ್ಬಿಡೋ ರಘು. ಶಕಿಲ, ಈ ಪಾಪಿ ಅಣ್ಣನ್ನ ಕ್ಷಮಿಸ್ಬಿಡವ. ಅಣ್ಣ, ಕ್ಷಮೆ ಯಾಕಣ್ಣ ಕೇಳ್ತೀಯ? ಏನೋ ಕೆಟ್ಟಗಳಿಗೆ ನಡೆದೋಯ್ತು, ಅಂತೂ ಎಲ್ಲ ಒಳ್ಳೇದೈತಲ್ಲ, ಅಷ್ಟು ಸಾಕು. ಬಾಯ್, ಅದಕ್ಕಿನ ಮನೆ ಕರ್ಕೊಬಾ ಅಣ್ಣ. ತುಂಬಾ ಹಸಿವಾಗಿದೆ, ನಿನ್ಗೂ ಊಟ ಮಾಡಿಸಿ. ಊಟ ಮಾಡೋಣ. ನಡೆದಿದ್ದೆಲ್ಲ ಮರೆತು ನೀವು ಒಳ್ಳೆಯವ್ರಾಗಿ ನಮ್ಮ ಸಂಸಾರ ಚೆನ್ನಾಗಾದ್ರೆ ಅಷ್ಟೇ ಸಾಕು. ಅಮ್ಮ, ಅಣ್ಣ, ನನ್ನ ಗಂಡ ತನ್ನ ತಪ್ಪನ್ನ ತಿದ್ಕೊಂಡು ಸರಿ ದಾರಿ ಬಂದಿದ್ದಾನೆ. ನಾನೇನೋ ತವ್ರ ಮನೇಲಿ ಇರೋದು ಒಳ್ಳೇದಲ್ಲ. ನಾನೇನು ನನ್ನ ಗಂಡನ ಮನೆಗೆ ಹೋಗ್ತೀನಿ.
ಗಂಡ ಪಕ್ಕಕ್ಕೆ ಬಂದ ತಕ್ಷಣನೇ ಸಕಿಲ ಎಷ್ಟು ಬೇಗ ಹತ್ರಕ್ಕೆ ಓಡೋಗ್ಬಿಟ್ಲು ನಮ್ಮನ್ನೆಲ್ಲ ಬಿಟ್ಟು. ಮಾವ, ನಾನು ನಿಜವಾಗ್ಲೂ ತುಂಬಾ ತಪ್ಪು ಮಾಡ್ಬಿಟ್ಟೆ. ಅತ್ತೆ, ನನ್ನನ್ನು ಕ್ಷಮಿಸ್ಬಿಡಿ. ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ, ನಿಮ್ಮನ್ನ ಹೀನಾಯವಾಗಿ ನಡ್ಕೊಂಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ. ಏನಪ್ಪ ನೀ ಏನೇ ತಪ್ಪು ಮಾಡಿದ್ರು ಇನ್ನೂ ಕೋಪನ ನನ್ನ ಮೇಲೆ? ದಯವಿಟ್ಟು ಕ್ಷಮಿಸ್ಬಿಡಿ. ಏಯ್, ನನ್ನ ಮುಟ್ಬೇಡ. ಅಣ್ಣ ನೋಡು, ತಪ್ಪನ್ನ ತಿದ್ಕೊಂಡು ಬಂದಿದ್ದಾರೆ, ಹಾಗೆಲ್ಲ ಮಾತಾಡಬಾರ್ದು ಅಣ್ಣ. ಏಯ್, ಅಷ್ಟಕ್ಕೂ ಜೈಲಿನಲ್ಲಿ ಕಂಬಿ ಎಣಿಸ್ಬೇಕಾಗಿದ್ದು ನಿನ್ನ ಜಾಮೀನು ಕೊಟ್ಟು ಬಿಡಿಸ್ತಾರೆ ಯಾರೇ? ನಿಮ್ಮ ತಮ್ಮ ರವಿಯವರೇ ಮೊನ್ನೆ ಸ್ಟೇಷನ್ಗೆ ಬಂದು ಕೇಸ್ನ ವಾಪಸ್ ತಕೊಂಡ್ರು. ನಿನ್ನೆ ಭಾನುವಾರ ಆಗಿದ್ದರಿಂದ ಕೋರ್ಟ್ ಆದೇಶ ಬರೋದು ಕಾಯ್ಬೇಕಾಯ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನಿಂದು ಯಾವುದೇ ಅಪರಾಧ ಇಲ್ಲ. ನಾನೇ ನನ್ನ ಸ್ವಾರ್ಥಕ್ಕೋಸ್ಕರ ನಿನ್ ಮೇಲೆ ಅಪವಾದ ಹೊರಿಸ್ಬಿಟ್ಟೆ. ಕ್ಷಮಿಸ್ಬಿಡಪ್ಪ. ಬಿಡಿ ಅದಕ್ಕೆ ನಾನು ಒಬ್ಬ ನಿರಪರಾಧಿ ಅಂತ ಒಂದಲ್ಲ ಒಂದಿನ ಹೇಳ್ತೀರಾ ಅಂತ ಹೇಳಿದ್ನಲ್ಲ, ಸಾಕು ನನಗೆ ಅಷ್ಟು ಸಂತೋಷವಾಗಿ. ಈಗಲಾದ್ರೂ ಕ್ಷಮಿಸ್ತೀರಾ? ನೋಡೆ, ಕ್ಷಮಿಸ್ಬೇಕಾದ್ದು ನಾನಲ್ಲ, ನನ್ನ ತಾಯಿ ನನ್ನ ತಂಗಿ. ಮೊದಲು ಅವ್ರ ಹತ್ರ ಕ್ಷಮೆ ಕೇಳು. ಅಮ್ಮ, ಅಣ್ಣ, ಅಲ್ಲಿ ನೋಡು, ಅಪ್ಪ ಬಂದ್ರು. ಮನಸ್ಸೆಲ್ಲ ರೇಣುಕ ಪ್ರತ್ಯಕ್ಷವಾಗೂ ಬಂದಿರುವೆ. ಸಾಯಬೇಕೆಂದು ಒಳಗೆ ಹಾರಿದರೂ ಹೋಗಲಿಲ್ಲ ನನ್ನ ಈ ಪ್ರಾಣ. ಅನೇಕರ ಆಶ್ರಯದಿಂದ ಅರಣ್ಯದಲ್ಲಿ ಬಾಡಿ ಮತ್ತೆ ಎಳೆದು ತಂದದೆ ನಿಮ್ಮ ಸಮ್ಮುಖದಲ್ಲಿ ಈ ದೈವ. ಹೇಳಿ ಮಕ್ಕಳೇ, ಹೇಳಿ. ಅನ್ಯಾಯ ಮಾಡಿಸಿಕೊಳ್ಳುವರು ಎಲ್ಲರೂ ಆ ಸಂಗಮೇಶ್ವರನಿಗೆ ಶರಣಂದು ಮುಂದೆ ಹೋಗುಮ. ಬನ್ನಿಯಪ್ಪ, ಕಟ್ಟಮ್ಮ. ನಾಳೆ ಮಾತಾಡಿ ನಿಜವಾದ ಅಣ್ಣ ನೋಡು, ಅಪ್ಪ ಬಂದಿದ್ದಾರೆ. ಅಪ್ಪನ ಕೈಲಿಲ್ಲ ಅಮ್ಮಗೆ ರತ್ನಮಂಗಲೆ ಕಟ್ಸೋಣ. ಅಪ್ಪ, ಅಮ್ಮ, ಅಂದು ನಿಮಗೆ ಕೊಟ್ಟ ಮಾತಿನಂತೆ ಈ ನಿಮ್ಮ ಮಗ ರತ್ನ ಮಾಂಗಲ್ಯವನ್ನ ನನ್ನ ತಂದೆಯ ಕೈಗಳಿಂದ ಇಂದು ನಿಮ್ಮ ಕೊರಳಿಗೆ ಕಟ್ಟಿಸ್ತಾ ಇದ್ದೀನಿ ಅಮ್ಮ. ಮಾಂಗಲ್ಯ ರತ್ನ ಮಾಂಗಲ್ಯ ಮುತ್ತಂತ ಮಗ ತಂದ ಮಾಂಗಲ್ಯ ರತ್ನ ಮಾಂಗಲ್ಯ ಇದುವೇ ರತ್ನ ಮಾಂಗಲ್ಯ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಜೇನುಗೂಡಿನಂತೆ
ಬೆಳಕು ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ಹಂಗೋ ನನ್ನ ತಮ್ಮ ಸೋತು ಗೆದ್ಬಿಟ್ಟೆ ಕಣ.